ನಾನೊಂದು ಸಬ್ಜೆಕ್ಟನ್ನು, ಒಂದು ವಿಷಯವನ್ನು ನಾನು ಆರಂಭಿಸಿದೆ. ಸೂಪರ್ ನ್ಯಾಚುರಲ್ ಗಾಡ್ಸ್ ಫೇವರ್, ಅಮಾನುಷಿಕವಾದಂಥ ದೇವರ ದಯೆ ಎಂಬ ಪೀಠಿಕೆಯಲ್ಲಿ ನಾನು ಆರಂಭಿಸಿದೆ. ಅದಕ್ಕೆ ಆಧಾರವಾಗಿ ಓದಿದಂಥ ವಾಕ್ಯ 102ನೇ ಕೀರ್ತನೆ 13ನೇ ವಾಕ್ಯವಾಗಿತ್ತು. ಇವತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ಚಾಪ್ಟರ್ 9 ವರ್ಡ್ಸ್ 15 and 16, 15 ಮತ್ತು 16, ಅನಂತರ 18ನೇ ವಾಕ್ಯ ನಾನು ಓದ್ತೀನಿ. ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವಿದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೆ. ಆದುದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಮನುಷ್ಯನ ಇಚ್ಛೆಯ ಮೇರೆಗೆ ದೇವರು ಕರುಣಿಸೋದಿಲ್ಲ, ಅಥವಾ ಅವನ ಶ್ರಮದಿಂದ ಪ್ರಯತ್ನದಿಂದ ಅದನ್ನು ಸಂಪಾದನೆ ಮಾಡೋಕ್ಕೂ ಆಗೋದಿಲ್ಲ. ಎ ಗಾಡ್ಸ್ ಸೂಪರ್ ನ್ಯಾಚುರಲ್ ಫೇವರ್ ಅನ್ನೋದು, ದೇವರ ಮಾನುಷಿಕವಾದಂಥ ದಯೆ ಎನ್ನೋದು, ಅದು ದೈವದತ್ತವಾಗಿ ಬರುವಂಥದ್ದು, ದೇವರು ಕೊಡುವಂಥದ್ದು. ದಯೆ ಅಂದಾಗ ಡೆಫಿನಿಷನ್ ನಾನು ಕಳೆದ ವಾರ ಹೇಳಿದೆ. ಎ ಸ್ಪೆಷಲ್ ಪ್ರಿವಿಲೇಜ್, ಒಂದು ವಿಶೇಷವಾದಂಥ ಹಕ್ಕು, ಸವಲತ್ತು, ಸೌಕರ್ಯ, ಅನ್ಎಕ್ಸ್ಪೆಕ್ಟೆಡ್ಲಿ ನಿಮಗೆ ನಿರೀಕ್ಷಿಸದೇ ಇರುವಾಗ ದೊರಕುವಂಥದ್ದೇ ಫೇವರ್ ಆಗಿರುತ್ತೆ. ರೈಟ್ಸ್ ಗ್ರಾಂಟೆಡ್, ನಿನ್ನ ಹಕ್ಕನ್ನು ನಿಭಾಯಿಸುವುದಕ್ಕೆ ಬೇಕಾದಂಥ ಸ್ಥಾನ ಅದು. ಮನುಷ್ಯರ ಬಳಿಯಲ್ಲೂ ದೇವರ ಬಳಿಯಲ್ಲೂ ಈ ಫೇವರ್ ಒಬ್ಬರ ಮೇಲೆ ಬಂದರೆ ಅದು ಮನುಷ್ಯರ ಬಳಿಯಲ್ಲೂ ದೇವರ ಬಳಿಯಲ್ಲೂ ನಿಮಗೆ ಅದು ಕಾಣಿಸ್ಲಿಕ್ಕೆ ಸಾಧ್ಯ. ದೇವರಿಂದಲೂ ಬರುತ್ತೆ, ಮನುಷ್ಯರಿಂದಲೂ ಬರುತ್ತೆ ಫೇವರ್. 4 ಕಾರ್ಯಗಳನ್ನು ಕಳೆದ ವಾರ ನಾನು ಹೀಗೆ ಹೇಳಿದೆ. ಆರಂಭದಲ್ಲಿ ನಾನು ಹೀಗೆ ಹೇಳಿದೆ, ನಿನ್ನ ಪ್ರಸನ್ನತೆಯ ಕಾಲದಲ್ಲಿ ದೇವರು ನಿನ್ನ ಮೊರೆಯನ್ನು ಕೇಳ್ತಾನೆ, ಅವನು ನಿನಗೆ ದಯೆಯನ್ನು ತೋರಿಸ್ತಾನೆ, ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ. ಸೂಪರ್ ನ್ಯಾಚುರಲ್ ಗಾಡ್ಸ್ ಫೇವರ್ ಒಬ್ಬರ ಮೇಲೆ ಬಂದರೆ ಅನ್ಯೂಶಲ್ ಆಗಿರುವಂಥ ಡೋರ್ಗಳು ಓಪನ್ ಆಗ್ತಾ ಇರುತ್ತೆ. ನೀವು ಪ್ರಾರ್ಥನೆ ಮಾಡಿ ಕೆಲವೊಮ್ಮೆ ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಬಿಡುಗಡೆ ಆಗದೇ ಇರುವ ವಿಷಯಗಳು ಈ ಫೇವರ್ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ದೇವರು ಕೇಳ್ತಾನೆ. ಆ ರಕ್ಷಣೆ ದಿನದಲ್ಲಿ ನಿನಗೆ ಸಹಾಯವನ್ನು ದೇವರು ಮಾಡ್ತಾನೆ. ಕಾರಣ ಆ ಪ್ರಸನ್ನತೆಯ ಕಾಲ, ದಟ್ ಈಸ್ ಗಾಡ್ಸ್ ಫೇವರ್, ಆ ದೇವರ ಆ ದಯೆ ದೊರಕುವುದಂಥ ಕಾಲ. ದೇವರ ದಯೆ ನಿಮ್ಮ ಮೇಲೆ ಇದ್ದರೆ ಎಲ್ಲ ಕಡೆಗಳಲ್ಲೂ ನಿಮಗೆ ಗೊತ್ತಿಲ್ಲದೆ ಇರುವಂಥ ಆಶೀರ್ವಾದ ದೇವರು ತೆರೆದು ಬಿಡ್ತಾ ಇರ್ತಾನೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಈ ಫೇವರು ನಿಮ್ಮ ಒಳಗಡೆ, ಯು ಆಲ್ರೆಡಿ ನಿಮ್ಮ ಜೀವನದಲ್ಲಿ ಈ ಫೇವರ್ ಇದೆ. ಅದು ಹೊಸದಾಗಿ ಎಲ್ಲೂ ಉಂಟು ಮಾಡೋ ಅವಶ್ಯಕತೆ ಇಲ್ಲ. ದ ರೈಟ್ ಟೈಮಲ್ಲಿ, ಸರಿಯಾದ ಸಮಯದಲ್ಲಿ ಅದು ಹೊರಗಡೆ ಬರಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 2:8ನೇ ವಾಕ್ಯ ಹೇಳುತ್ತದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಹಾಗಾದ್ರೆ ನಾವು ಕೃಪೆಯಿಂದ ರಕ್ಷಣೆ ಹೊಂದಿದೆವು. ನಮ್ಮ ಸಾಲ್ವೇಷನ್ ಎನ್ನೋದು, ನಮ್ಮ ರಕ್ಷಣೆ ಎನ್ನೋದು ದೇವರ ವಾಕ್ಯ ಹೇಳುತ್ತದೆ, ಹೃದಯದಿಂದ ನಂಬಿ ಬಾಯಿಂದ ಹರಿಕೆ ಮಾಡುವಾಗ ನಾವು ರಕ್ಷಿಸಲ್ಪಟ್ವಿ. ಹೃದಯದಿಂದ ನಂಬಿ ಬಾಯಿಂದ ಹರಿಕೆ ಮಾಡುವಾಗ ನಾವು ರಕ್ಷಿಸಲ್ಪಟ್ವಿ. ಹಾಗಾದರೆ ಈ ರಕ್ಷೆ ಪುಣ್ಯ ಕಾರ್ಯದಿಂದ ಬಂದಿದ್ದಲ್ಲ, ಇದು ನಾವೇನೋ ವರದಿಂದ ಸಿಕ್ಕಿದ್ದಲ್ಲ, ನಾವು ಮಾಡಿದಂಥ ದಾನ ಧರ್ಮದಿಂದ ಸಿಗೋದಲ್ಲ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರ. ಎಷ್ಟು ಜನ ಒಪ್ತೀರಾ? ಅದು ದೇವರ ವರ. ಫೇವರ್ ಅನ್ನೋದು ದೇವರ ಗಿಫ್ಟ್. ಅದು ಇವತ್ತು ಹೇಳ್ರಿ, ನನ್ನ ಮೇಲೆ ದೇವರ ವರ ಇದೆ, ನನ್ನ ಮೇಲೆ ದೇವರ ಫೇವರ್ ಇದೆ. ಎಲ್ಲೂ ಹೋದರೂ ದೇವರು ನನ್ನನ್ನು ಕಾಪಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ಕಳೆದ ವಾರ ನಾನು ಹೀಗೆ ಹೇಳಿದೆ, ಕೀರ್ತನೆ 5ನೇ ಕೀರ್ತನೆ 11 ಮತ್ತು 12ನೇ ವಾಕ್ಯದಲ್ಲಿ ಹೇಳಿದೆ, ನೀತಿವಂತನ ಮೇಲೆ
ದೇವರ ಆಶೀರ್ವಾದ ದೊಡ್ಡ ಗುರಾಣಿ ಅಂತೆ. ಕೃಪೆಯು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಕೃಪೆ ನೀತಿವಂತನನ್ನ ದೇವರು ಆಶೀರ್ವಾದ ಮಾಡ್ತಾನೆ. 2, ಅವನನ್ನ ದೊಡ್ಡ ಗುರಾಣಿ ಅಂತೆ ಕೃಪೆಯು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ದೊಡ್ಡ ಗುರಾಣಿ ಮುಂದ್ಗಡೆ ಹಿಂದ್ಗಡೆ ಎಲ್ಲಿಂದಾದರೂ ನೋಡಿದ್ರು ನಿನ್ನ ಜೀವನದಲ್ಲಿ ನೀನು ಮಾಡುವ ಕೆಲಸ ಕಾರ್ಯಗಳಲ್ಲಿ ದೇವರ ಫೇವರ್ ಇರುವಂಥದ್ದಾಗಿರುತ್ತದೆ. ಆಮೇಲೆ ನಿನ್ನ ಒಳಗಡೆ ದೇವರ ಫೇವರ್ ಇರುವಂಥದ್ದಾಗಿರುತ್ತೆ. ಎವ್ರಿ ಮಾರ್ನಿಂಗ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ತೋತ್ರ ಹೇಳ್ತಾ ಎದ್ದೇಳುವಾಗ ನಿಮ್ಮ ಫೇವರ್ ನಿಮ್ಮ ಜೊತೆಯಲ್ಲೇ ಬರ್ತಾ ಇರುತ್ತೆ. ನೀವು ಹೋಗುವಾಗ, ಆಫೀಸ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ, ಕೆಲಸ ಕಾರ್ಯಗಳಲ್ಲಿ ತೊಡಗುವಾಗ ಈ ಫೇವರ್ ನಿಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ. ಫೇವರ್ ಉಳ್ಳವ್ರು ಮಾತ್ರ ಆಮೇಲೆ ಹೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಪ್ರಲಾಪಗಳ ಪುಸ್ತಕ 3:28, ಲ್ಯಾಮೆಂಟೇಷನ್ ಚಾಪ್ಟರ್ 3 ವರ್ಸ್ 22, 3:22 ಹೇಳ್ತದೆ, ಹಲ್ಲೆಲೂಯಾ, ನೀವು ಉಳಿದಿರುವುದು ದೇವರ ಕರುಣೆಯಿಂದ. ಹಲ್ಲೆಲೂಯಾ, ನೀವು ನಾಶವಾಗದೇ ಇದ್ದಿದ್ದು, ನೀವು ಜೀವಂತವಾಗಿ ಉಳಿದಿರೋದು ದೇವರ ದಯೆ ಇರೋದ್ರಿಂದ. ಎಷ್ಟೊಂದು ಅಪಘಾತ ಇರುವಂಥ ಲೋಕ ಇದು, ಎಷ್ಟೊಂದು ಅನಾಹುತಗಳು ನಡೀತಾ ಇದೆ, ಎಂತೆಂಥ ಕೆಟ್ಟ ವಾರ್ತೆಗಳು ನಾವು ಕೇಳ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಕಣ್ಣಿನ ಗುಡ್ಡೆಯ ಹಾಗೆ ದೇವರು ಪರಿಪಾಲನೆ ಮಾಡ್ತಾ ಇದ್ದಾನೆ. ಕಾರಣ ಏನಂದ್ರೆ ದೇವರ ಕರುಣೆ ನಿನ್ನನ್ನ ಗುರಾಣಿ ಹಾಗೆ, ದೇವರ ಫೇವರ್ ನಿನ್ನನ್ನ ಗುರಾಣಿಯಾಗಿ ಕವರ್ ಮಾಡಿದೆ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಶಬ್ದ ತೆಗೆದು ಆಮೇನ್ ಹೇಳ್ರಿ. ಹಾಲೆಲೂಯಾ, ಹಾಲೆಲೂಯಾ. ಈ ಫೇವರ್ ನಾವು ಈ ಸೂಪರ್ ನ್ಯಾಚುರಲ್ ಗಾಡ್ಸ್ ಫೇವರ್ ನಂಬಿಕೆಯಿಂದ ಅದನ್ನು ಪಡ್ಕೊಂಡ್ವಿ. ನಂಬಿಕೆಯಿಂದ ಪಡ್ಕೊಂಡ್ವಿ, ಕೇಳಿದ ವಾರ್ತೆಯ ಮೂಲಕ ಪಡ್ಕೊಂಡ್ವಿ. 3, ದೇವರು ಈ ಫೇವರ್ ಕೆಲವರಿಗೆ ತೋರಿಸೋದಕ್ಕೆ ದೇವರು ಹತ್ರ ಪಡ್ತಾ ಇದ್ದಾರೆ. ನಮ್ಮ ಅವೈಲಬಿಲಿಟಿ ಇರಬೇಕು, ನಾವು ಅದನ್ನು ಗ್ರಹಿಸ್ಕೊಳ್ಬೇಕು. 4ನೇದಾಗಿ ನಾನು ಹೇಳಿದೆ, ಈ ಫೇವರ್ ನಂಬಿಕೆಯಿಂದ ನಾವು ರಿಲೀಸ್ ಮಾಡಬೇಕು, ಬಿಡುಗಡೆ ಮಾಡಬೇಕು. ನನ್ನ ಒಳಗಡೆ ಇರುವ ಫೇವರ್ ನಾನು ಮತ್ತೊಬ್ಬರ ಮೇಲೆ ರಿಲೀಸ್ ಮಾಡಬೇಕು. ಅದನ್ನು ನನ್ನ ಕುಟುಂಬದ ಮೇಲೆ ರಿಲೀಸ್ ಮಾಡಬೇಕು, ಸಭೆ ಮೇಲೆ ರಿಲೀಸ್ ಮಾಡಬೇಕು, ಆಫೀಸಲ್ಲಿ ರಿಲೀಸ್ ಮಾಡಬೇಕು. ಒಪ್ಪುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ, ಆಮೇಲೆ ಬೈ ಫೇತ್. ಅದು ಇದೆಲ್ಲ ಫೇತ್ನಿಂದ ರಿಲೀಸ್ ಮಾಡೋದು, ಕಂಡ್ಕೊಂಡಲ್ಲ, ಕಾಣದೇ ಇರೋ ಮಂಡಲ. ಫೇತ್ ಇಸ್ ಇನ್ವಿಸಿಬಲ್ ರಿಲಮ್. ಅದು ಫೇತ್ ಅನ್ನೋದು, ನಂಬಿಕೆ ಅನ್ನೋದು ಕಾಣದೇ ಇರುವ ಮಂಡಳ. ಅಬ್ರಾಹ್ಮನ ದೇವರ ವಾಕ್ಯ ಹೇಳ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ ರೋಮನ್ಸ್ 4:18 ಹೇಳುತ್ತೆ, 4:18 ಹೇಳುವ ಪ್ರಕಾರವಾಗಿ ಅಬ್ರಾಹ್ಮನು ನಂಬೋದಕ್ಕೆ ಆಸ್ಪದ ಇಲ್ಲದಿದ್ದರೂ ನಿರೀಕ್ಷಿಸಿ ಅವನೇನು ಮಾಡ್ದ, ದೇವರನ್ನ ನಂಬಿದ. ಆ ನಂಬಿಕೆ ಅವನನ್ನು ನೀತಿವಂತನಾಗಿ ಮಾಡ್ತು. ಯಾರನ್ನ ಆಶೀರ್ವಾದ ಮಾಡೋದು ದೇವರು? ನೀತಿವಂತನನ್ನ ಆಶೀರ್ವಾದ ಮಾಡ್ತಾನೆ. ಯಾರನ್ನ ದೇವರು ಆಶೀರ್ವಾದ ಮಾಡ್ತಾನೆ? ಯಾರ ಮೇಲೆ ದೇವ್ರ ದಯೆ ಇರುತ್ತದೋ ಅವನನ್ನ ಆಶೀರ್ವಾದ ಮಾಡ್ತಾನೆ. ಒಪ್ಪೋರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಇವತ್ತು ಈ ಫೇವರ್ ಎಲ್ಲೆಲ್ಲಿ ಯಾವಾಗ ಹೇಗೆ ಸಿಗುತ್ತೆ ಅಂತ ಹೇಳ್ತೀನಿ. 1 ಸಮುವೇಲನ ಪುಸ್ತಕ 16ನೇ ಅಧ್ಯಾಯ, 1 Samuel chapter 16 verse 22, 22ನೇ ವಾಕ್ಯ. ತರುವಾಯ ಸೌಲನು ಈಶಾಯನ ಬಳಿಗೆ ದೂತರನ್ನು ಅಟ್ಟಿ ಅವನಿಗೆ, ನಾನು ದಾವೀದನನ್ನು ಮೆಚ್ಚಿದ್ದೇನೆ. ನಾನು ದಾವೀದನನ್ನ ಮೆಚ್ಚಿದ್ದೇನೆ. ಲಿಸನ್ ಟು ಮೀ, ಗಮನಿಸ್ರಿ. ಈಶಾಯನ ಮಗನಾದ ದಾವೀದನನ್ನ ದೇವರು ಮೆಚ್ಚೋದಕ್ಕೆ ಕಾರಣ ಏನು? ಕಾರಣ ಏನು? ಅವನ ಮನೆಯಲ್ಲಿ ಉಳಿದ ಅಣ್ಣಂದಿರಿದ್ದಾರೆ, ಸಹೋದರರಿದ್ದಾರೆ. ಅವನಿಗೆ ದೇಹ ದಾಡುತ್ಯ ಉಳ್ಳವರು, ಹೈಟ್ ಉಳ್ಳವರು, ವೆಯ್ಟ್ ಇರೋರು, ಪರ್ಸನಾಲಿಟಿ ಉಳ್ಳವರು, ಎಜುಕೇಷನ್ ಉಳ್ಳವರು, ಸೌಂದರ್ಯ ಉಳ್ಳವರು ಎಲ್ಲ ಇದ್ದಾರೆ. ಆದರೆ ದೇವರು ಹೇಳಿದನು, ಇವರು ಯಾರು ಅಲ್ಲ, ನನ್ನ ಮನಸ್ಸಿಗೆ ಒಪ್ಪುವ ಒಬ್ಬ ಮನುಷ್ಯನಿದ್ದಾನೆ, ಅವನು ದಾವೀದನು. ದಾವೀದನು ಒಂದು ದೇವರ ಫೇವರ್ ಅವನ ಮೇಲೆ ಬಂದಾಗ, ಈಗ ದೇವರ ಫೇವರ್ ಮಾತ್ರ ಅಲ್ಲ, ಅರಸನ ಫೇವರ್ ದಾವೀದನ ಮೇಲೆ ಬರ್ತಾ ಇದೆ. ನಾನು ಕೇಳ್ತೀನಿ, ಸೌಲನ ಸೈನ್ಯದಲ್ಲಿ ಕೆಲಸ ಮಾಡಿದವರು, ನೀವಿಲ್ಲಿದ್ದೀರಾ? ಇದ್ದೀರಾ? ಸೌಲನ ಸೈನ್ಯದಲ್ಲಿ ಕೆಲಸ ಮಾಡಿದವರು ಯಾರು? ದಾವೀದನ ಅಣ್ಣಂದಿರು. ಅವ್ರ ಗೌರ್ಮೆಂಟ್, ಸೌಲನ ಗೌರ್ಮೆಂಟ್ನಲ್ಲಿ
ಗವರ್ಮೆಂಟ್ ಎಂಪ್ಲಾಯಿಗಳಾಗಿದ್ದಾರೆ, ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಟ್ ಈಸ್ ವೆರಿ ಈಸಿ ಅವರಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ, ಆರ್ಡರ್ ಪಾಸ್ ಮಾಡೋಕ್ಕೆಲ್ಲ ಈಸಿ. ಬಿಕಾಸ್ ದೇ ನೋ, ಅವರಿಗೆ ಲಾ ಗೊತ್ತು, ಅವರಿಗೆ ನಿಯಮ ಗೊತ್ತು. ಅರಸನ ಸಂಗಡ ಪಳಗೋದಕ್ಕೆ ಈಸಿ. ಬಟ್ ಅರಸನಿಗೆ ಅವರೆಲ್ಲ ಬೇಕಾಗಿರೋದು ದಾವೀದನ ಮೇಲೆ. ದಾವೀದನು, ಆಮೇನ್. 22ನೇ ವಾಕ್ಯ, ತರುವಾಯ ಸೌಲನು ಇಷಾಯನ ಬಳಿಗೆ ದೂತರನ್ನ ಹಟ್ಟಿ ಅವನಿಗೆ, ನಾನು ದಾವೀದನನ್ನು ಮೆಚ್ಚಿದ್ದೇನೆ. ಇವತ್ತು ನಾನು ಪ್ರವಚನ ಹೇಳ್ತಾ ಇದ್ದೇನೆ. ಒಪ್ಪೋರು ಆಮೇನ್ ಹೇಳ್ರಿ. ಅರಸರುಗಳು, ಅಧಿಪತಿಗಳು, ಮಂತ್ರಿಗಳು, ಉನ್ನತ ಆಫೀಸರ್ಗಳು ಮತ್ತೊಬ್ಬರಿಗೆ ಸಿಗದೇ ಇರುವ ಮೆಚ್ಚುಗೆ ನಿಮ್ಮ ಮೇಲೆ. ಓ, somebody shout hallelujah. Somebody shout hallelujah. Hallelujah. ಈ ಫೇವರ್ ಉಳ್ಳವನನ್ನ ದೇವರು ಪ್ರಧಾನ ವ್ಯಕ್ತಿಗಳ ಮುಂದೆ ನಿಲ್ಲಿಸ್ತಾನೆ. Hallelujah. If you follow the favor, ನಿನ್ನ ಜೀವನದಲ್ಲಿ ಫೇವರ್ ಇರೋದಾದ್ರೆ, ದಯೆ ಇರೋದಾದ್ರೆ, ನಿನ್ನನ್ನ ದೇವರು ಇನ್ ಫ್ರಂಟ್ ಆಫ್ ಗ್ರೇಟ್ ಪೀಪಲ್, ಶ್ರೇಷ್ಠವಾದ ವ್ಯಕ್ತಿಗಳ ಮುಂದೆ ತಂದು ನಿಲ್ಲಿಸ್ತಾನೆ. ಓ, somebody shout hallelujah. Hallelujah. ಕಮ್ ಆನ್. ಕೆಲವರಿಗೆ ಇನ್ನೂ ಅರ್ಥ ಆಗಲಿಲ್ಲ, ಕೆಲವರಿಗೆ ಮುಖ ಇನ್ನು ಅರಳಲೇ ಇಲ್ಲ. ಆಮೇಲೆ ನನಗೆ ಯೋಗ್ಯತೆ ಇಲ್ಲ. ಸ್ತೋತ್ರ. ಈ ಕುರಿ ಮೇಯಿಸ ಬಾಲಕನಿಗೆ ಅರಮನೆಯನ್ನ ಹೊರಗಡೆಯಿಂದ ನೋಡೋ ಯೋಗ್ಯತೆನೇ ಇರೋದ ವಿನಃ ಅರಮನೆ ಒಳಗಡೆ ಪ್ರವೇಶ ಮಾಡೋ ಯೋಗ್ಯತೆ ಇರಲಿಲ್ಲ. ಆದರೆ ಅರಮನೆ ಅರಸನಿಗೆ, ಹಲ್ಲೆಲೂಯಾ, ಈ ಕುರುಬ ಬಾಲಕನ ಮೇಲೆ ಮೆಚ್ಚುಗೆ ಆಗೋದಕ್ಕೆ ಕಾರಣ ಅವನ ಮೇಲೆ ಫೇವರ್ ಇತ್ತು. ನಿನ್ನ ಮೇಲೆ ಫೇವರ್ ಇದೆ. ಓ ರಾಮ ಶಕಲಭ ಶಂದರಾಧನ. ಆಮೇ ನಿನ್ನ ಪರ್ಸನಾಲಿಟಿ ನೋಡಲ್ಲ, ನಿನ್ನ ಮನತನ ನೋಡಲ್ಲ, ನಿನ್ನ ವಿದ್ಯಾಭ್ಯಾಸ ನೋಡಲ್ಲ, ನಿನ್ನ ಸೌಂದರ್ಯ ನೋಡಲ್ಲ, ನಿನ್ನ ಯೋಗ್ಯತೆ ನೋಡಲ್ಲ, ನಿನ್ನ ಸಾಮರ್ಥ್ಯ ನೋಡಲ್ಲ. ಇವತ್ತು ದೇವರು ಅಮಾನುಷಿಕವಾದ ಆ ಸೂಪರ್ ನ್ಯಾಚುರಲ್ ಫೇವರ್, Hallelujah. Hey, come on, I will receive this. ನಾನು ಇದನ್ನು ಅಂಗೀಕರಿಸ್ತೇನೆ. Hallelujah. ಅರಸರುಗಳು, ಅಧಿಪತಿಗಳ ಮುಂದೆ ದೇವರು ನಮ್ಮನ್ನು ಕತ್ಕೊಂಡು ಹೋಗ್ತಾನೆ. ಅರಸನ ಹೇಳ್ತಾನೆ, ದಾವೀದನನ್ನು ಮೆಚ್ಚಿದ್ದೇನೆ, ಅವನು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿ ಎಂದು ತಿಳಿಸ್ತಾ ಇದ್ದಾನೆ. ನಾನು ದಾವೀದನನ್ನು ಮೆಚ್ಚಿದ್ದೇನೆ. ಹಲ್ಲೆಲೂಯಾ. ಅವನು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿ ಅಂದರೆ ಅದರ ಅರ್ಥ ಏನು? ಕುರುಬ ಬಾಲಕನಾಗಿದ್ದ ಇವನನ್ನು ಸ್ಪೆಷಲ್ ಅಪಾಯಿಂಟ್ಮೆಂಟ್ಸು, ವಿಶೇಷವಾದಂಥ ನೇಮಕ. ಕಮಿಟಿ ಕೊಡಲಿಲ್ಲ, ಸ್ತೋತ್ರ. ಗೆಸೆಟ್ಟಲ್ಲಿ ಏನು ಪ್ರಿಂಟ್ ಮಾಡಲಿಲ್ಲ. ಅರಸನ ಆಜ್ಞೆ. ಹಲ್ಲೆಲೂಯಾ. ಆ ಫೇವರ್ ಉಳ್ಳವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಈ ಫೇವರ್ ಬೇಕೇನವ್ರು ಮಾತ್ರ ಆಮೇಲೆ ಹೇಳ್ರಿ. ಅದನ್ನ ರಿಲೀಸ್ ಮಾಡುವವ್ರು ಮಾತ್ರ ಆಮೇಲೆ ಹೇಳ್ರಿ. ಯಸ್. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯದ 21ನೇ ವಾಕ್ಯ. ಯೋಸೇಫನ ಜೀವನದಲ್ಲಿ ಸಂಭವಿಸಿತು. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು, ಯೋಸೇಫನ ಸಂಗಡ ಫೇವರ್ ಇರುವವನ ಸಂಗಡ ದೇವರಿದ್ದೇ ಇರ್ತಾನೆ. ಸ್ತೋತ್ರ. ಅವನನ್ನು ಎಲ್ಲ ತಕ್ಕಿದ್ರು ಸರಿ, ಅವನ ಸಂಗಡ ದೇವರಿರ್ತಾನೆ. ನಿಮ್ಮ ಸಂಗಡ ದೇವರಿದ್ದಾನೆ ಅಂದರೆ ಒಂದು ಆಮೇನ್ ಹೇಳ್ರಿ. ಸಂಬಡಿ ಶೌಡ್ ಆಮೇನ್. ನನ್ನ ಸಂಗಡ ದೇವರಿದ್ದಾನೆ, ಎಲ್ಲೋದ್ರೂ ದೇವರಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಆದರೂ ಯೋಸೇಫನ ಸಂಗಡ, ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಏನಿಟ್ಟನು? ದೇವರಿದ್ರೆ ಏನಿರುತ್ತೆ? ಸ್ತೋತ್ರ. ಕೃಪೆ ಇರೋರ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಈ ಕೃಪೆ ಅನ್ನೋದು ನೀವು ತಿಳಿಯದೆ ನಿಮ್ಮ ಲೆವೆಲ್ನ ಚೇಂಜ್ ಮಾಡ್ತಾ ಇರುತ್ತೆ. ತಿರ್ಗಾ ಹೇಳ್ತೀನಿ, ಈ ಕೃಪೆ ಯಾರ ಮೇಲೆ ಇರುತ್ತೋ ಅವ್ರು ತಿಳಿಯದೆ ಅವ್ರ ಲೆವೆಲ್ನ ದೇವ್ರು ಚೇಂಜ್ ಮಾಡ್ತಾ ಇರ್ತಾನೆ.
ಅಂದ್ರೆ ಅವ್ರ ಸ್ಟ್ಯಾಂಡರ್ಡ್ ಅಲ್ಲ, ಎ ಗಾಡ್ ಸ್ಟ್ಯಾಂಡರ್ಡ್ಗೆ, ದೇವರ ಸ್ಟ್ಯಾಂಡರ್ಡ್ಗೆ ಅವನು ಲಿಫ್ಟ್ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆ ಇಟ್ಟು ಅವನಿಗೆ ಸೆರೆಯ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ದಯೆ ದೊರಕುವಂತೆ ಮಾಡಿದನು. ನಿನಗೋಸ್ಕರ ಕ್ರಿಯೆ ಮಾಡುವ ಒಬ್ಬ ದೇವರು ನೀನೇನ್ ಮಾಡಬೇಡ. ಯು ಜಸ್ಟ್ ಸ್ಟ್ಯಾಂಡ್ ಸ್ಟಿಲ್. ನೀನು ಸುಮ್ಮನೆ ನಿಂತ್ಕೋ, ಮಿಕ್ಕಿದ ದೇವ್ರು ನೋಡ್ಕೋತಾರೆ. ದೇವ್ರ ಕಾರ್ಯಗಳು ಮಾಡಿಸ್ತಾ ಇರ್ತಾನೆ. ನೀನು ಹೋಗಕ್ಕೆ ಮುಂಚೆ ಕಾರ್ಯಗಳೆಲ್ಲ ನಿನಗೆ ಅನುಕೂಲವಾಗಿರುತ್ತೆ. Glory to Jesus. Hallelujah. ಆದಿಕಾಂಡ 41:16. ಯೋಸೇಫನು ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ. ಯೋಸೇಫನಿಗೆ ಏನಿರಲಿಲ್ಲ? ಯಾರು ಹೇಳ್ತಾ ಇರೋದು? ಯೋಸೇಫನೇ ಹೇಳ್ತಾ ಇದ್ದಾನೆ. ಯಾರ ಬಳಿ ಹೇಳ್ತಾ ಇದ್ದಾನೆ? ಅರಸನ ಬಳಿಯಲ್ಲಿ ಹೇಳ್ತಾ ಇದ್ದಾನೆ. ನನ್ನಲ್ಲಿ ನನಗೆ ಆ ಪದ ಬಹಳ ಇಷ್ಟ ಆಯಿತು. ಯೋಸೇಫನು ನನ್ನಲ್ಲಿ ಅಂತ ಸಾಮರ್ಥ್ಯ ಏನೂ ಇಲ್ಲ, ಆದರೆ ಯಾರಾದ್ರೂ ಹೇಳ್ರಿ, ನನ್ನಲ್ಲಿ ಸಾಮರ್ಥ್ಯ ಇಲ್ಲ, ನನಗದ್ರ ಯೋಗ್ಯತೆ ಇಲ್ಲ, ನನಗೆ ಅಷ್ಟೊಂದು ವಿದ್ಯಾಭ್ಯಾಸ ಇಲ್ಲ, ನನಗೆ ಅಷ್ಟು ದೊಡ್ಡ ಮನೆತನ ಇಲ್ಲ, ನನಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇಲ್ಲ, ಆದರೆ ಸ್ತೋತ್ರ ಹಲ್ಲೆಲೂಯಾ ಆಮೇಲೆ ಬಟ್ ನನಗೊಂದು ಗೊತ್ತು, ನನ್ನ ಒಳಗಡೆ ಒಂದು ಫೇವರ್ ಇದೆ. ಆ ಫೇವರ್ ನನಗೋಸ್ಕರ, ಸಾಮರ್ಥ್ಯ ಇಲ್ಲದೆ ಇರುವ ನನಗೋಸ್ಕರ ಅದು ಕ್ರಿಯೆ ಮಾಡುವಂಥದ್ದಾಗಿರುತ್ತೆ. ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂದು ಹೇಳಿದನು. ಜೋಸೆಫ್ ಆನ್ಸರ್ಡ್ ಫಾರೋ saying, it is not in me. A God will give Pharaoh an answer of peace. ಸರಿಯಾದ ಸಮಾಧಾನಕರವಾದ ಉತ್ತರ ಕೊಡ್ತೀನಿ ಅಂತ. ಆಮೇಲೆ ಅವನಿಗೇನಿರಲಿಲ್ಲ, ರಾತ್ರಿ ನಿದ್ದೆನೇ ಮಾಡಿಲ್ಲ. ಫೇವರ್ ಉಳ್ಳವನು ಬರಬೇಕು. ರಾಜನ ಸಮಾಧಾನಕ್ಕೂ ಫೇವರ್ ಉಳ್ಳವನು ಬರಬೇಕು. ಸ್ತೋತ್ರ ಹೇಳಲಿಲ್ಲ. ನೀವು ಕೆಲವ್ರ ಜೊತೆ ಮಾತಾಡ್ರಿ, ಸಮಾಧಾನ ಇಲ್ಲದೆ ಇರುವ ವ್ಯಕ್ತಿಗಳ ಬಳಿಯಲ್ಲಿ ನನ್ನ ಹತ್ರ ಅನೇಕರು ಬರ್ತಾರೆ. ಅವ್ರು ಹೇಳ್ತಾರೆ, ಪಾಸ್ಟ್ರೆ ನಿಮ್ಮ ಹತ್ರ ಮಾತಾಡಿದೆ, ಏನೋ ಭಯಂಕರವಾದ ಎನರ್ಜಿ ಬಂದ್ಬಿಡ್ತು ಪಾಸ್ಟ್ರೆ ಅಂತ. ಏನೋ ಭಯಂಕರವಾಗಿ. ಏನು ಕಾರಣ ಗೊತ್ತಾ? ಸ್ತೋತ್ರ, ಫೇವರ್. ಆ ಫೇವರ್ ಇರುವವನ ಸಂಗಡ ಮಾತಾಡಿದ್ರೆ ಸಾಕು, ನಷ್ಟ ಆಗಿರೋ ಸಮಾಧಾನ ವಾಪಸ್ ಬರುತ್ತೆ. ಅಸಾಧ್ಯವಾದ ಕಾರ್ಯಗಳು ನಿನ್ನ ಜೀವನದಲ್ಲಿ ನಡೀಲಿಕ್ಕೆ ಹೋಗುತ್ತೆ. ಅದು ಅವನ ಸಾಮರ್ಥ್ಯ ಅಲ್ಲ, ಯೋಸೇಫನ ಸಾಮರ್ಥ್ಯ ಅಲ್ಲ. ಆಮೇಲೆ ಇನ್ನ ಸ್ತೋತ್ರ ಇಲ್ಲಿ ಮಾತ್ರ ಒಂದು ಪಾಯಿಂಟ್ ಎಚ್ಚರಿಸಲೇಬೇಕು. ಫೇವರ್ ಬಂದಾಗ ನಿನ್ನನ್ನು ದೇವರ ಸ್ಥಾನಗಳಲ್ಲಿ ನೇಮಕ ಮಾಡ್ತಾನೆ. ಗಾಡ್ ವಿಲ್ ಅಪಾಯಿಂಟ್ ಇನ್ ಸಚ್ ಎ ಪೊಸಿಷನ್, ದ ಗ್ರೇಟ್ ಪೊಸಿಷನ್, ದಟ್ ಟೈಮ್. ಆ ಸಮಯದಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬಹಳ ಎಚ್ಚರವುಳ್ಳವರಾಗಿರ್ಬೇಕು. ಆಮೇಲೆ ಯೋಸೆಫ್ ಅನ್ಬೇಕಾದ್ರೆ ಹೇಳ್ಬೋದಾಗಿತ್ತು, ಹೇ ಫರೋನೇ, ನಿನ್ನ ಜೋಯಿಸ್ರಿಗಾಗಲಿಲ್ಲ, ಅವ್ರಿಗಾಗಲಿಲ್ಲ, ಮಂತ್ರವಾದಿಗೆ, ನಿಮ್ಮ ಅರಮನೆಯಲ್ಲಿ ಯಾರಿಗೂ ಇಲ್ಲ ನೋಡೋದು, ನನಗೆ ಅದು ಕೆಪಾಸಿಟಿ ಇದೆ ಅಂತ ಅವನು ಹೇಳಲಿಲ್ಲ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಅಹಂಕಾರ ಬೀಳ್ಬೇಡ್ರಿ. ಫೇವರ್. ಆಮೇಲೆ ಕೃಪೆಯಿಂದಲೇ ಇದು
ಇದು ದೇವರ, ಈ ವರ ಇಟ್ಕೊಂಡು ನೀನು ಜೊಂಬ ಕುಚ್ಕೊಂಬೇಡ ಅಂತ. ಈ ವರ ಎತ್ಬಿಟ್ರೆ ನಾವೇನು ಇಲ್ದಿರೋರಾಗ್ಬಿಡ್ತೀವಿ. ಆಮೇಲೆ ಹಲ್ಲೆಲೂಯಾ. ಅನೇಕರು ಬೀಳೋದಕ್ಕೆ ಕಾರಣ ಈ ಫೇವರನ್ನು ಮರ್ತು ಬಿಡ್ತಾರೆ. ನಾನೊಂದು ಮಾತು ಹೇಳಲ್ಲ, ಕೇಳಕ್ಕೆ ತಯಾರಿದ್ದೀರಾ? ಎಷ್ಟು ದೇವರು ನಿಮ್ಮನ್ನು ಮೇಲೆ ಕೆತ್ತಿದ್ರು ಅಂಬಲ್ ತಗ್ಗಿರ್ಬೇಕು. ಗಟ್ಟಿಯಾಗಿ ಹೇಳ್ರಿ, ತಗ್ಗಿರ್ಬೇಕು. ನೋಡ್ರಿ, ಅದು ಹೇಳ್ದಾಗ ಕೆಲವರು ಸ್ತೋತ್ರನೇ ಹೇಳಲಿಲ್ಲ. ಫಸ್ಟ್ ಆ ಸ್ಥಾನಕ್ಕೆ ಗೊತ್ತಿರ್ಬೇಕಲ್ಲ. ಸ್ತೋತ್ರ. ಎಕ್ಸ್ಪೆಷಲಿ ನಮ್ಮ ಪಾಸ್ಟ್ರುಗಳಲ್ಲೇ ನೋಡಿರ್ಬೇಕಾದ್ರೆ, ನಮ್ಮ ಪಾಸ್ಟ್ರ್ ಅಲ್ಲ, ಟೋಟಲ್ ಪಾಸ್ಟ್ರುಗಳಲ್ಲೇ ತಗೊಳ್ರಿಬೇಕಾದ್ರೆ, ಯಾವಾಗ ಅವರಿಗೆ ಪಾಸ್ಟ್ರನ್ನ ಟೈಟಲ್ ಕೊಟ್ಬಿಡ್ತಾರೋ, ಅಯ್ಯೋ ಅವ್ರ ಗತ್ತೆ ಬೇರೆ, ಅವ್ರ ಗಮ್ಮತ್ತೇ ಬೇರೆ. ಸ್ತೋತ್ರ. ಅಂದರೆ ಅವನ ಪ್ರಸಂಗದಲ್ಲಿ 3 ಆತ್ಮಗಳನ್ನ ಸಂಪಾದನೆ ಮಾಡಲ್ಲ, ಆದರೆ ಅವನು 3 ಕೋಟಿ ಆತ್ಮಗಳನ್ನು ಯಜಮಾನ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಎಷ್ಟೇ ದೊಡ್ಡವರಾಗ್ರಿ, ದೇವರ ವಾಕ್ಯ ಹೇಳ್ತದೆ, ಆತನ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನೇ ನೀವು ತಗ್ಗಿಸ್ಕೊಳ್ರಿ. ತಕ್ಕ ಕಾಲದಲ್ಲಿ, ಅಪಾಯಿಂಟೆಡ್ ಟೈಮ್, ಗಾಡ್ಸ್ ಫೇವರ್ ಬರೋ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಗಾಡ್ ವಿಲ್ ಲಿಫ್ಟ್ ಯು ಅಪ್. ದೇವರು ನಿನ್ನನ್ನು ಮೇಲೆ ಕೆತ್ತುತ್ತಾನೆ. ಗಿಡ 2 ರೀತಿಯಲ್ಲಿ ಬೆಳೆಯುತ್ತೆ. ಒಂದು ಕಷ್ಟ ಬಿದ್ದು ಗುಂಡಿ ತೆಗೆದು ಸ್ತೋತ್ರ ಬೀಜ ಬಿತ್ತಿ ನೀರು ಹಾಕಿ ಗೊಬ್ಬರ ಹಾಕಿ ಬೇಲಿ ಕಟ್ಟಿ ಪರಿಪಾಲನೆ ಮಾಡಿ ಬೆಳೆದು ಅದು ಎಲೆ ಬಿಟ್ಟು ಹೂವು ಬಿಟ್ಟು ಕಾಯಿ ಬಿಟ್ಟು ಹಣ್ಣಾಗಿ ಬರೋದು ಪ್ರೋಸೆಸ್ ತುಂಬ ಕಾಲ ಹಿಡಿಯುತ್ತೆ. ಅದರ ದೇವ್ರ ಫೇವರ್ ಬಂದರೆ ಒಂದೇ ರಾತ್ರಿ ಸ್ತೋತ್ರ ಮಣ್ಣಿಗೆ ಕನೆಕ್ಷನೇ ಇರಲ್ಲ. ಆರೋನನ ಕೋಲು, ಹಲ್ಲೆಲೂಯ, ಒಂದೇ ರಾತ್ರಿ ಮಣ್ಣಿಗೆ ಕನೆಕ್ಷನ್ ಇಲ್ಲ, ನೀರಿಲ್ಲ, ಗೊಬ್ಬರ ಇಲ್ಲ, ಬೇಲಿ ಇಲ್ಲ, ಏನು ಇಲ್ಲದೆ ಒಂದೇ ರಾತ್ರಿಯಲ್ಲಿ ಚಿಗುರ್ತು, ಹೂವು ಬಿಡ್ತು, ಕಾಯಿ ಬಿಡ್ತು, ಫಲ ಕೊಡ್ತು. ಸ್ತೋತ್ರ ಬರಲಿಲ್ಲ. ದಟ್ ಈಸ್ ಕಾಲ್ಡ್ ಫೇವರ್. ಕೆಲವರು ಸಾಮರ್ಥ್ಯದಿಂದ ಕಷ್ಟ ಬಿದ್ದು 15 ವರ್ಷ 20 ವರ್ಷ ನಾನು ಈ ಸ್ಥಾನಕ್ಕೆ ಬರೋಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತಾ ಅಂದಾಗ ಪಕ್ಕದಲ್ಲಿ ಇರೋನು, ಎಷ್ಟು ಸಮಯ ನಿನ್ನೆ ಮೊನ್ನೆ ಬಂದೆ ಸರ್, ಏನೋ ದೇವ್ರ ಈ ಸ್ಥಾನಕ್ಕೆ ತಂದ್ಬಿಟ್ರು ಸರ್, ದೇವ್ರ ಕೃಪೆ ಅದು. ಹಲ್ಲೆಲೂಯಾ. ನಗರಿ, ನಿಮ್ಮ ಬಗ್ಗೆನೇ ಹೇಳಿದ್ದು. ದೇವ್ರ ಸ್ಥಾನಕ್ಕೆ ತಂದ್ರಲ್ಲ, ಅದಕ್ಕೆ ಸ್ತೋತ್ರ ಹೇಳಬೇಕು. ಅಯ್ಯೋ, ಹಂಗೆ ಕುತ್ಕೊಂಬೇಡ್ರಿ. ಫೇವರ್ ಇರೋದು ಹೋಗ್ಬಿಡುತ್ತೆ. ಸ್ತೋತ್ರ ಬರಲಿಲ್ಲ. ಆಮೇಲೆ ಈ ಕೃಪೆ ಇರುವವನಿಗೆ ತೃಪ್ತಿ ಇರುತ್ತೆ. ಸಂತೃಪ್ತಿ ಇರುತ್ತೆ ಅಲ್ವಾ? ಈ ಕೃಪೆ ಇಲ್ದಿರ ಅವನಿಗೆ ಏನು ತಿಂತ, ಇಲ್ಲಿ ಬಿರಿಯಾನಿ ತಿಂತಿದ್ರು ನಾಳೆ ಬೆಳಗ್ಗೆ ಅಂತಿರ್ತಾನೆ. ಕೃಪೆ ಇರೋನ ಗಂಜಿ ಕುಡಿದ್ರು ಜಾಲಿಯಾಗಿ ಕುಡಿತಾನೆ. ಕಾರಣ ಅವನಿಗೆ ಸಂತೃಪ್ತಿ ಇದೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಅಪೊಸ್ತಲನಾದಂಥ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಫಿಲಿಪಿಯನ್ಸ್ ಚಾಪ್ಟರ್ 4:11. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ಕೊರತೆಯಲ್ಲಿದ್ದೀನಿ ಅಂತ ಹೇಳೋದಕ್ಕೆ ನಾನು ಇದನ್ನು ಸೂಚಿಸ್ತಾ ಇಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಅದೇನು ಗೊತ್ತಾ? ಅದು ಕೃಪೆ. ಅದೇನು ಗೊತ್ತಾ? ಕೃಪೆ ಉಳ್ಳವ್ರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಪಕ್ಕದ ಮನೆಯವ್ರು ರೇಷ್ಮೆ ಸೀರೆ ಉಟ್ಕೊಂಡ್ರೆ ನಿನ್ನ ಮನೇಲಿ ನಿನ್ಗೆ ರೇಷ್ಮೆ ಸೀರೆ ಇಲ್ಲ ಅಂತ ದುಃಖ ಪಡಬೇಡ. ಇರೋ ಕೃಪೆಯನ್ನು ಕಳ್ಕೊಂಬೇಡ.
ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಕಾಟನ್ ಸಾರಿನೇ ಇರಲಿ, ಅದೇ ಬ್ಯೂಟಿಫುಲ್. ಸ್ತೋತ್ರ. ಅದಕ್ಕೆ ಒಂದು ಸ್ವಲ್ಪ ಸ್ಟಾರ್ಚ್ ಎಲ್ಲ ಹಾಕಿ, ಗಂಜಿ ಎಲ್ಲ ಹಾಕಿ ನೀನು ಹೈನ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಯಾವ ಸೀರೆ, ಯಾವ ಕಾಂಚೀಪುರಂ ಇರಲ್ಲ ಅದ್ರ ಮುಂದೆ. ಸ್ತೋತ್ರ. ನೋಡ್ರಿ ಹೇಳಿದೆ, ಇಲ್ಲ ನನಗೆ ಅವರಿಗೆ ಜರ್ತಾರಿ ಸೀರೆ, ನನಗೇನೂ ಇಲ್ಲ. ಸ್ತೋತ್ರ. ಪೌಲನ್ ಹೇಳ್ತಾನೆ, ಕೊರತೆಯಲ್ಲಿದ್ದೇನೆಂದು ಸೂಚಿಸೋದಕ್ಕೆ ನಾನು ಇದನ್ನು ಹೇಳೋದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿ ಹೆಂಗೆ ಹೇಳ್ರಿ, ಅದು ಯಾವುದೇ ಸ್ಥಿತಿ ಆಗಲಿ ನಿನ್ನ ಒಳಗಡೆ ಒಂದು ತೃಪ್ತಿ ಇರಬೇಕು. ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲ್ತ್ಕೊಂಡಿದ್ದೀನಿ ಅಂತ. ಕಲ್ತ್ಕೊಂಡಿರೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಕಲ್ತ್ಕೊಂಡವ್ರು ಮಾತ್ರ ಕಲ್ತ್ಕೊಬೇಕು, ವಿಶ್ವಾಸ ಜೀವನದಲ್ಲಿ ಕಲ್ತ್ಕೊಬೇಕು. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನನ್ನ ದೇವರು ನಂಬಿಗಸ್ತನು, ಕಡೆಯವರೆಗೂ ನಡೆಸೋದಕ್ಕೆ ಕಾಯೋದಕ್ಕೆ ಅವನು ಶಕ್ತನು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಎಷ್ಟು ಜನರಿಗೆ ಆ ಸಂತುಷ್ಟ ಅನ್ನೋದು ದಟ್ಸ್ ಸ್ಯಾಟಿಸ್ಫೈಸ್ ಯು. ಫೇವರ್ ವಿಲ್ ಸ್ಯಾಟಿಸ್ಫೈ ಯು, ನಿಮ್ಮನ್ನು ತೃಪ್ತಿಪಡಿಸುತ್ತೆ. ಧರ್ಮೋಪದೇಶ ಕಾಂಡ ಪುಸ್ತಕ, ಡ್ಯೂಟನಾಮಿ ಚಾಪ್ಟರ್ 33 ವರ್ಸ್ 23, 33:23, 33:23. ನಫ್ತಾಲಿ, ಎಸ್. ನಫ್ತಾಲಿ ಕುಲದ ವಿಷಯದಲ್ಲಿ ಹೀಗಂದನು, ನಫ್ತಾಲಿ ಕುಲವೇ, ನೀನು ಯೆಹೋವನ ದಯೆಯನ್ನು ಹೊಂದಿ, ನೀನು ಯೆಹೋವನ ದಯೆಯನ್ನು ಹೊಂದಿ ಸಂತೃಪ್ತವಾದಿ. ನೀನೇನಾದಿ ಅಪ್ಪ? ಹಾಗಾದ್ರೆ ದಯೆ ಇರುವವನಿಗೆ ಏನಿದೆ? ನಫ್ತಾಲಿ ಕುಲದ ವಿಷಯದಲ್ಲಿ ಹೀಗೆ, ನಫ್ತಾಲಿ ಕುಲವೇ, ನೀನು ಯೆಹೋವನ ದಯೆಯನ್ನು ಹೊಂದಿ ಸಂತೃಪ್ತವಾದಿ. ಆಮೆನ್. ಹಾಗಾದ್ರೆ ದಯೆ ಉಳ್ಳವನಿಗೆ ಏನಿದೆ? ಸಂತೃಪ್ತಿ ಇರುತ್ತೆ, ಸಂತುಷ್ಟವಾಗಿರ್ತಾನೆ ಅವನು. ಸ್ತೋತ್ರ ಬರಲಿಲ್ಲ. ದಯೆ ಇಲ್ದಿರೋ ಅವನು ಗುಣಗುಡ್ತಾ ಇರ್ತಾನೆ. ಅಯ್ಯೋ, ಕೆಲವರಂತೂ ಎಷ್ಟೇ ಪ್ರಸಂಗ ಕೇಳಲಿ, ನೆವರ್ ಚೇಂಜ್. ಸ್ತೋತ್ರ. ಹೇಳದೆ ಇದ್ದಾಗ ನೀವೇನಾ ಅಂತ ನನಗೊಂದು ಸಂಶಯ. ಎಷ್ಟೇ ಪ್ರಸಂಗ ಕೇಳಲಿ ಆ ಗುಣಗುಟ್ಟುವಿಕೆ ಬಿಡೋದೇ ಇಲ್ಲ. ಇಸ್ರಾಯೇಲ್ ವಂಶನೂ ಹಂಗೆ ಆಯ್ತು ಬಿಡ್ರಿ. ಇಸ್ರಾಯೇಲ್ ಜನರು ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷ ಪಡದೇ ಇರೋದಕ್ಕೆ ಕಾರಣ ಅವರ ಕ್ಯಾರೆಕ್ಟರ್ ಮರ್ಮರಿಂಗ್. ಈ ಮರ್ಮರಿಂಗ್ ಏನು ಗೊತ್ತಾ ಬರೋದು? ಗುಣಗುಟ್ಟ ಸ್ವಭಾವ ಏನಕ್ಕೆ ಬರುತ್ತೆ ಗೊತ್ತಾ? ತೃಪ್ತಿ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಇವತ್ತು ರಾತ್ರಿ ನಿಮ್ಮ ಜೀವನದಲ್ಲಿ ಈ ಫೇವರ್ ದೇವರು ತೋರಿಸ್ಬೇಕು. ಎಷ್ಟು ಜನ ಹೇಳ್ತೀರಾ, ಲಾರ್ಡ್ ಐ ನೀಡ್ ದಿಸ್ ಫೇವರ್, ಲಾರ್ಡ್ ಐ ನೀಡ್ ದಿಸ್ ಫೇವರ್. ಲಿಸನ್, ಆರಂಭದಲ್ಲಿ ನನಗಿದು ಗೊತ್ತಿಲ್ಲದೆ ಇದ್ದಾಗ ಐ ಆಮ್ ಆಲ್ಸೋ ಲೈಕ್ ದ್ಯಾಟ್. ನಾನು ಹಾಗೆ ಇದ್ದೆ. ಕಂಡೋದಲ್ಲ ಅದೆಲ್ಲ ಆಗಬೇಕು, ನನಗೂ ಇರಬೇಕು, ನಾನು ಆ ಶರ್ಟ್ ಹಾಕಬೇಕು, ಇದೇ ಹಾಕಬೇಕು, ಹಂಗೆ ತಗೋಬೇಕು, ಹಿಂಗೆ ತಗೋಬೇಕು. ಈಗ ಜನ ಹಿಂದೆ ಬಿದ್ದು ಪಾಸ್ಟರ್ ಇದು ತಗೊಳ್ಳಿ, ಇದು ತಗೊಳ್ಳಿ, ಇದು ತಗೊಳ್ಳಿ, ತಗೊಳ್ಳಿ ಅಂದ್ರು, ಬ್ರದರ್ ನೋ, ಕಮ್, ಬೇಡ, ಐ ಹ್ಯಾವ್, ನನಗಿದೆ. ಏನು ಗೊತ್ತಾ? ನೋ ಗ್ರೀಡಿ. ಇವತ್ತು ಲೋಕ ನಾಶಕರವಾಗಿ ಹೋಗೋದಕ್ಕೆ ಕಾರಣ ಏನು? ಟೆಲ್ ಮಿ, ವಾಟ್ ಈಸ್ ದ ಪ್ರಾಬ್ಲಮ್? ಗ್ರೀಡಿ. ಅತಿ ಆಸೆ, ಅತಿ ಆಸೆ, ಅತಿ ಆಸೆ. ಯಾವ ಗತಿ? ನಿಮ್ಮ ಗತಿ. ಗತಿ ಕೇಡು. ಆಮೇಲೆ ನಿಮ್ಮ ಗತಿ ಕೇಡಾಗುತ್ತೆ. ಡೋಂಟ್ ಬಿ. ತೃಪ್ತರಾಗ್ರಿ. ನೀವು ಬೇರೊಬ್ಬರು ಕಂಡು ಬದುಕೋದಲ್ಲ, ನಿಮ್ಮನ್ನ ದೇವರು ಏನು ಕರೆದಿದ್ದಾನೋ ಅದ್ರ ಪ್ರಕಾರ ಬದುಕ್ರಿ. ಐ ಕ್ಯಾನ್ ಟೆಲ್ ಯು, ನಮ್ಮ ಸಭೆಯಲ್ಲಿ ಒಬ್ರು ಇದ್ರು. ನಮ್ಮ ಸಭೆಯಲ್ಲಿ ಇವತ್ತು ಆತ್ಮಿಕತೆ ಇಲ್ಲೇ ಇಲ್ಲ. ಸ್ತೋತ್ರ.
He was always competing with me. I know that. ಎಡಿನ್ ಬ್ರದರ್ಗೂ ಗೊತ್ತು. ಇಮಿಡಿಯೇಟಾಗಿ ಅವರಲ್ಲಿ ಜಾನ್ ಬ್ರದರ್ಗೂ ಹೇಳ್ಬಿಟ್ರು. ಸೋತ್ರ ನನಗೂ ಗೊತ್ತಾಯ್ತು. ಸೋತ್ರ ನಾವಿಲ್ಲಿ ನಿಂತ್ಕೊಂಡೇ ಹೇಳ್ಬಿಡ್ತೀವಿ. ಐ ವಾಸ್ ಟೆಲ್ಲಿಂಗ್ ದಿಸ್ ಇಸ್ ರಾಂಗ್ ಸ್ಪಿರಿಟ್. ಒಳ್ಳೆ ಸ್ಪಿರಿಟ್ ಅಲ್ಲ, ಒಳ್ಳೆ ಸ್ಪಿರಿಟ್ ಅಲ್ಲ. ಉದಾಹರಣೆಗೆ ನಾನೊಂದು ವಾಚು, ಈ ವಾಚ್ ತಗೊಂಡ್ರೆ ದೇ ಕಲರು, ಸೇಮ್ ವಾಚು ಎಲ್ಲಿ ಸಿಗುತ್ತೆ, ಎಷ್ಟು ರೂಪಾಯಿ, ಎಲ್ಲ ಡೀಟೇಲ್ ಕೇಳ್ತಾರೆ. ಬ್ರದರ್ ನನಗೆ ಗೊತ್ತಿಲ್ಲ, ನನಗೆ ಯಾರೋ ದಾನ ಕೊಟ್ಟಿದ್ದು, ಅದು ದಯೆ. ಈ ಇಲ್ದಿರೋನೇನು ಮಾಡ್ದ, ಅಡ್ಡದಾರಿಯಲ್ಲಿ ಹೋಗಿ ಅದನ್ನು ಸಂಪಾದನೆ ಮಾಡೋದು. ನಾಳೆ ದಿನ ನನ್ನ ಮುಂದೆ ಅದನ್ನು ಕಟ್ಕೊಂಬರೋದು. ನಾನು ಹೇಳಿದೆ, ಯೋಚನೆ ಮಾಡಿದೆ, ದೇವಡ ಸೋತ್ರ వాడిని చూడు అల్ల నేనే చూస్తూ ఉన్నాను. ನಾನೊಂದು ಫೋನ್ ತಗೊಂಡ್ರೆ ಸೇಮ್ ಫೋನ್ ಬೇಕು. ಇನ್ನು ಕೆಲವರು ಇದ್ದಾರೆ, ಮನೆಗಳು ಬಂದು ನೋಡ್ತಾರೆ, ಮನೆ ಐಟಮು, ಓ ಈ ಮನೇಲಿ ಈ ಐಟಮ್ ಇದೆ, ನಮ್ಮ ಮನೇಲಿ ಅದೇ ಐಟಮ್ ಬೇಕು. ರೀ, ದೇವ್ರು ನಿಮಗೋಸ್ಕರ ಇನ್ನೂ ಬೆಸ್ಟ್ ಇಟ್ಟಿದ್ರು. ದೇವ್ರು ನಿಮಗೋಸ್ಕರ ಬೆಸ್ಟ್ ಇಟ್ಟಿದ್ರು. ನೀನು ಆಸೆ ಬಿದ್ದುಬಿಟ್ಟು ಇದಕ್ಕೆ ಹೋದೆ ಅಲ್ಲ. ನಾನು ಉದಾಹರಣೆ ಹೇಳಿದೆ ಅಷ್ಟೇ, ಉದಾಹರಣೆ ಹೇಳಿದೆ. ದೇವರ ವಾಕ್ಯ ಹೇಳುತ್ತದೆ, ಶುಭವು ಕೃಪೆಯು ಏನು, ಶುಭವು, ಶುಭ ಮೀನ್ಸ್ ಬ್ಲೆಸ್ಸಿಂಗ್ಸ್, ಆಶೀರ್ವಾದ. ಕೃಪೆ ದೇವರ ದಯೆ. ನಿನ್ನ ಜೀವಮಾನವೆಲ್ಲ ಯಾರು ನಿಂಬಾಲಿಸುತ್ತೆ? ನಿನ್ನ ನಿಂಬಾಲಿಸುತ್ತೆ. ಕಮ್ ಆನ್, ನಿನ್ನ ನಿಂಬಾಲಿಸುತ್ತದೆ. ನೀನು ಅದರಿಂದ ಹೋಗಬೇಡ, ನೀನು ಹೋಗೋ ಕಡೆ ನಿನ್ನನ್ನು ಫಾಲೋ ಮಾಡುತ್ತೆ. ಹಲ್ಲೆಲೂಯ. ಜನರ ಹತ್ರ ಅದು ಮಾತಾಡುತ್ತೆ, ನೀನೆಲ್ಲ ಮಾತಾಡೋದು, ಕೃಪೆ ಮಾತಾಡುತ್ತೆ. ಸ್ತೋತ್ರ. ಒಂದು ಸಾರಿ ನಾನು ಸಿಂಗಪುರ್ಗೆ ಹೋಗಿದೆ. ಸಿಂಗಪುರಲ್ಲಿ ಒಂದು ಕೂಟ ಅರೇಂಜ್ ಮಾಡಿದ್ವಿ, ಸ್ಪೆಷಲ್ ಮೀಟಿಂಗು. ಬರಲೇಬೇಕು ಅಂತ ಬಲವಂತ ಮಾಡಿ ನನ್ನನ್ನು ಕರ್ಕೊಂಡೋದ್ರು. ಮೀಟಿಂಗ್ ಎಲ್ಲ ಅರೇಂಜ್ ಆಗಿದೆ ಅಂತ ಹೇಳಿದ್ರು. ಮೇ ಬಿ 2007, 2008 ಆ ಸೀಸನಲ್ಲಿ ತುಂಬ ಪ್ರಾಬ್ಲಮ್ಸ್ ಅಲ್ಲಿ ಹಾದು ಹೋಗ್ತಿದ್ದಂಥ ಕಾಲ. ಭಾಳ ಕಷ್ಟ ಆಯಿತು, ಹೋರಾಟ, ನಿಂದೆ, ಅಪಮಾನ. ಇದರ ಮಧ್ಯದಲ್ಲಿ ಬರಲೇಬೇಕೆಂಬ ನಿರ್ಬಂಧ ಇಲ್ಲ. 2008 or 2009 ಮೇ ಬಿ ಆ ಟೈಮಲ್ಲಿ ಬಲವಂತ ಮಾಡಿದ್ರು. ನಾನು ಎಸ್ ಅಂದೆ. ಇಲ್ಲಿಂದ ಟಿಕೆಟೆಲ್ಲ ತಗೊಂಡು ನಾವು ಸಿಂಗಪುರ್ಗೆ ಹೋದೆ. ಬಂದರು, ಏರ್ಪೋರ್ಟಲ್ಲಿ ನಾನು ಕಲೆಕ್ಟ್ ಮಾಡಿಬಿಟ್ಟು ಹೇಳಿದ್ದೆ, ಮಾತೇನು ಗೊತ್ತಾ ಪಾಸ್ಟ್ರೇ, ಇವರು ಅದುವರೆಗೆ ಏನು ಹೇಳಲೇ ಇಲ್ಲ, ಇಲ್ಲೆಲ್ಲ ಪ್ರಾಬ್ಲಮ್ ಆಗೋಯ್ತು, ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು ಅಂದರು. ನಾನು ಆವಾಗಲೇ ನನಗೆ ಮನಸ್ಸು ಒಂಥರ ಆಗೋಯ್ತು. ನಾನು ಹೇಳಿದೆ, ದೇವರೇ ನಿನ್ನ ಚಿತ್ತ ಇಲ್ಲಾದರೆ ಯಾಕೆ ನನ್ನನ್ನು ಕಳಿಸ್ದೆ? ನನಗೇನು ದುಡ್ಡು ಜಾಸ್ತಿ ಆಗಿರೋದ್ರಿಂದ ಸಿಂಗಪುರ್ ನೋಡೋಕ್ಕೋಸ್ಕರ ನಾನು ಬರಲಿಲ್ಲ. ನಾನು ಎಲ್ಲಾದರೂ ಒಂದಿನ ಬಿಡು ಸಿಕ್ಕಿದ್ರೆ ನಿದ್ದೆ ಮಾಡ್ತೀನಿ ವಿನಃ ಸೈಟ್ ಸೀಯಿಂಗ್ ಹೋಗೋವನೇ ಅಲ್ಲ. ಅಲ್ಲೋಗಿ ಪೋಸ್ ಕೊಟ್ಕೊಂಡು ಫೋಟೋ ಹೊಡ್ಕೊಂಡು ಅದನ್ನು ಫೇಸ್ಬುಕ್ಕಿಗೆ ಹಾಕ್ಕೊಂಡು ಸ್ತೋತ್ರ. ನೋ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ಐ ಆಮ್ ನಾಟ್ ದ ಪರ್ಸನ್. ಇನ್ನೇನು ಮಾಡೋದು, 3 ದಿನ ವೀಕೆಂಡ್ ಏನು ಮಾಡೋದು, ರಿಟರ್ನ್ ಟಿಕೆಟ್, ತಿರ್ಗಾ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ ನನ್ನ ದುಡ್ಡು ಹೋಯ್ತು. ನಿಮಗೆ ಗೊತ್ತಾ, ಐ ವಾಸ್ ಪ್ರೇಯಿಂಗ್ ಇನ್ ದ ಹೋಟೆಲ್ ರೂಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಅವರು ಟೈಮಿಗೆ ಬರೋರು, ಕರ್ಕೊಂಡೋಗೋರು, ಊಟ ಎಲ್ಲ ಅರೇಂಜ್ ಮಾಡೋರು, ಡಿನ್ನರ್ ಎಲ್ಲ ಅರೇಂಜ್ ಮಾಡಿದ್ರು. ಮೀಟಿಂಗ್ ಇಲ್ಲ. ಸಂಡೇ ನಾನು ಹೇಳಿದೆ, ನನಗೆಲ್ಲಾದರೂ ಒಂದು ಚರ್ಚಲ್ಲಿ ಆರಾಧನೆ ಕರ್ಕೊಂಡೋಗ್ಬೇಕು ಅಂದರು. ಸರಿ ಪಾಸ್ಟ್ರೆ ಕರ್ಕೊಂಡೋಗ್ತೀನಿ ಅಂದರು. ಬಂದರು, ಅವರೊಂದು ಚರ್ಚಿಗೆ ಕರ್ಕೊಂಡೋದ್ರು. ಆ ಚರ್ಚು ಥಿಯೇಟ್ರಲ್ಲಿ
ನಡೆಸೋದು. ಅಲ್ಲೆಲ್ಲ ಹಂಗೆ ಥಿಯೇಟ್ರನ್ನ ಬಾಡಿಗೆಗೆ ತೊಗೊತಾರೆ. ಬೆಳಗ್ಗೆ ಶೋ ಇರಲ್ಲ, ಆ ಟೈಮಲ್ಲಿ ಆತ್ಮಿಕವಾಗಿ ಬಂದು ಸೆಟಪ್ ಮಾಡ್ತಾರೆ, ಜನ ಎಲ್ಲ ಬರ್ತಾರೆ, ಆರಾಧನೆ ಮುಗಿದ ಮೇಲೆ ಅದೆಲ್ಲ ತೊಗೊಂಡೋಗ್ತಾರೆ. ಆ ಥಿಯೇಟ್ರಲ್ಲಿ ಆರಾಧನೆ ಚೈನಾ ಜನ ಜಾಸ್ತಿ ಇರೋದು, ಇಂಗ್ಲೀಷ್ ಆರಾಧನೆಯಲ್ಲಿ ಪಾಸ್ಟ್ರ್ ಹೇಳಿದ್ರು, ಯಾರಾದರೂ ಗೆಸ್ಟಾಗಿ ಬಂದಿರೋ ನ್ಯೂ ಕಮ್ಮರ್ಸ್ ದೈವ ಸೇವಕರಾಗಿ ಬಂದಿದ್ದರೆ ದಯವಿಟ್ಟು ನೀವು ಮುಂದೆ ಬನ್ನಿ ಅಂದರು. ನಾನು ಎದ್ದೊಳ್ಳಿಲ್ಲ. ನಮ್ಮ ಪಕ್ಕದಲ್ಲಿದ್ದಂಥ ಸಹೋದರರು, ಪಾಸ್ಟರ್ ಪ್ಲೀಸ್ ಅವ್ರು ಕರಿತಾ ಇದ್ದಾರೆ ಹೋಗಿ ಅಂದರು. ಸರಿ ಎದ್ದು ಹೋದೆ, ಮುಂದೆ ಹೋಗಿ ಕೂತ್ಕೊಂಡೆ. ಎಲ್ಲರನ್ನ ಪರಿಚಯ, ಬೇರೆ ಬೇರೆ ದೇಶಗಳಿಂದ ಎಲ್ಲ ಪಾಸ್ಟರ್ಗಳು ಬಂದಿದ್ದರು. ನಾನೊಬ್ಬನು ಮಾತ್ರ ಭಾರತ ದೇಶದಿಂದ, ಇಂಡಿಯಾದಿಂದ ಇದ್ದೆ. ಅವರು ನನಗೆ ಟೈಮ್ ಕೊಟ್ಟರು. ನಿಮ್ಮ ಸಭೆ ಕುರಿತು, ನಿಮ್ಮ ಕುರಿತು ಒಂದು ಕಿರು ಪರಿಚಯ ಮಾಡಿರಿ ಅಂದರು, ಗ್ರೀಟಿಂಗ್ ಹೇಳ್ರಿ ಅಂದರು. ನಾನು ಹೇಳಿದೆ ಇಂಥದ್ದು ಕಾರ್ಯದಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡ್ಬಿಟ್ಟೆ. ಆರಾಧನೆ ಮುಗೀತು. ಎಲ್ಲ ಹೋಗುವಾಗ ಒಂದು ತಾಯಿ, ವಯಸ್ಸಾದಂಥ ಒಂದು ಅಜ್ಜಿ ಬಂದು ನನ್ನ ಕೈಯಲ್ಲಿ ಒಂದು ಪ್ಯಾಕೆಟನ್ನು ಕೊಟ್ಟರು. ಒಂದು ಎನ್ವೆಲಪ್ ಕವರ್, ಚೈನೀಸ್ ಭಾಷೆಯಲ್ಲಿ ಬರೆದೆ. ಇವತ್ತು ಆ ಕವರ್ ನನ್ನ ಕೈಯಲ್ಲಿದೆ. ಇವತ್ತು ಆ ಕವರ್ ನನ್ನ ಮನೆಯಲ್ಲಿ ಪೌಚಲ್ಲಿ ಇಟ್ಟಿದ್ದೀನಿ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೌ ಫೇವರ್ ವರ್ಕ್ಸ್ ಅನ್ನೋದು, ದಯೆ ಹೇಗೆ ಕ್ರಿಯೆ ಮಾಡುತ್ತೆ ಎಂಬುದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ. ಈ ತಾಯಿ ನನ್ನ ಹತ್ರ ಬಂದು ಒಂದು ಎನ್ವೆಲಪ್ ಕೊಟ್ಟರು. ಕೊಟ್ಬಿಟ್ಟು ಹೀಗೆ ಹೇಳಿದ್ರು, ಐ ಆಮ್ ರನ್ನಿಂಗ್ ಎ ಆರ್ಫನೇಜ್. ನಾನೊಂದು ತುಂಬ ವಯಸ್ಸಾಗಿದೆ ತಾಯಿ. ನನ್ನ ಅನಿಸಿಕೆ 70-80 ವರ್ಷ ಆದರೂ ಆಗಿರ್ಬೋದು ತಾಯಿ. ನಾನೊಂದು ಚಿಕ್ಕದಾಗಿ ಆರ್ಫನೇಜ್ ನಡೆಸ್ತಾ ಇದ್ದೆ, ಅನಾಥಾಶ್ರಮ ನಡೆಸ್ತಾ ಇದ್ದೀನಿ. ಕಳೆದ ರಾತ್ರಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವರಾತ್ಮನು ಹೇಳಿದನು, $3,500 ಕವರಲ್ಲಿ ಹಾಕಿ, ನನ್ನ ದಾಸನು ಇಂಡಿಯಾದಿಂದ ಬಂದಿದ್ದಾರೆ, ನಾಳೆ ನಿನಗೆ ಕಾಣಿಸ್ಕೋತಾರೆ, ಅವ್ರ ಕೈ ಕೊಡು ಅಂತ. ವಾಕ್ಯ ಯಾವುದು ಗೊತ್ತಾ ಬರ್ತಿದ್ರು? ಫಿಲಿಪಿಯರಿಗೆ ಬರೆದ ಪತ್ರಿಕೆ 4:19. ತನ್ನ ಐಶ್ವರ್ಯಕ್ಕೆ ತಕ್ಕಂತೆ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನಮ್ಮೆಲ್ಲ ಕೊರತೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನೀಗಿಸುವೆನು ಅನ್ನುವಂಥ ವಾಕ್ಯ ಬರೆದಿದ್ದಾರೆ. ವಾಕ್ಯ ಬರೆದ್ಬಿಟ್ಟು ಅದರಲ್ಲಿ $3,500 ಸಿಂಗಾಪುರ್ ಡಾಲರ್ನ ಇಟ್ಟು ನನ್ನ ಹತ್ರ ಹಿಂಗೆ ಹೇಳಿದ್ರು. ಕಳೆದ ರಾತ್ರಿ ದೇವರಾತ್ಮನು ನನ್ನ ಹತ್ರ ಹೇಳಿದ್ರು, ಇಂಡಿಯಾದಿಂದ ನನ್ನ ದಾಸನು ಬರ್ತಾರೆ, ನಾಳೆ ಆರಾಧನೆಯಲ್ಲಿ ಕಾಣಿಸ್ಕೋತಾರೆ, ಅವ್ರ ಕೈಯಲ್ಲಿ ಕೊಡು ಅಂತ. ಸುಮಾರು ಪಾಸ್ಟ್ರುಗಳಿದ್ರು. ಭಾರತ ದೇಶದಿಂದ ನಾನೊಬ್ಬನೇ. ಆ ಪಾಸ್ಟ್ರಿಗೆ ಅನ್ನಿಸ್ತು ಗ್ರೀಟಿಂಗ್ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದು ನನಗೆ. ನಾನು ಇಂಡಿಯಾದವನು ಅಂತ ಹೇಳಿದ್ದು ಈ ಅಜ್ಜಿಗೆ ಕನ್ಫರ್ಮ್ ಆಯಿತು. ನಾನೊಂದು ಹೇಳ್ತೀನಿ, ಫೇವರ್ ನಿನ್ನ ಮೇಲೆ ಇದ್ದರೆ ನೀನು ಯಾವುದ್ರ ಕುರಿತು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶುಭವು ಕೃಪೆಯು ನಿನ್ನ ಜೀವಮಾನ ಎಲ್ಲ ನಿನ್ನನ್ನು ಹಿಂಬಾಲಿಸ್ತಾ ಇರುತ್ತೆ. ಐ ಕ್ಯಾನ್ ಟೆಲ್ ಯು ಸೋ ಮೆನಿ ಸ್ಟೋರೀಸ್ ಲೈಕ್ ದಿಸ್. ಸೋತ್ರ ಕ್ಯಾನ್ ಯು ಬಿಲೀವ್? ಪರಿಚಯ ಇಲ್ದಿರೇ ಇರೋರು ಏರ್ಪೋರ್ಟಲ್ಲಿ, ಗುರ್ತು ಪರಿಚಯ ಇಲ್ದಿರೇ ಇರೋರು ಸಡನ್ನಾಗಿ ಬಂದು ನಿಮ್ಮ ಕೈಯಲ್ಲಿ ಡ್ಯೂಟಿ ಫ್ರೀ ಶಾಪಲ್ಲಿ ನಿಂತಿರೋ ನಿಮಗೆ ನಿಮ್ಮ ಕೈಯಲ್ಲಿ ದುಡ್ಡು ಇಟ್ಬಿಟ್ಟು, ಕೀಪ್ ಇಟ್ ದಿಸ್, ಗಾಡ್ ಟೋಲ್ಡ್ ಮೀ ಕೀಪ್ ಇಟ್ ದಿಸ್, ಯಾರಯ್ಯ ನೀನು, ಎಲ್ಲಿಂದ ಬಂದಯ್ಯ ಗೊತ್ತಿಲ್ಲ. ಎಷ್ಟು ಜನರಿಗೆ ಈ ಫೇವರ್ ಬೇಕು? ಮೂವ್ ವಿತ್ ದ ಫೇವರ್. ನಿನ್ನೊಳಗಡೆ ಆ ದಯೆ ಇದೆ, ಆ ಫೇವರ್ ಇದೆ.
ಸಿ ನ್ಯಾಚುರಲ್ ಮೈಂಡ್ ಸೆಟ್ಟಿಂದ ಹೊರಗಡೆ ಬರಲೇಬೇಕು. ನೀವು ಫೇವರ್ ಅನುಭವಿಸ್ಬೇಕು. ಸೂಪರ್ ನ್ಯಾಚುರಲ್ ಗಾಡ್ಸ್ ಫೇವರ್. ಸೂಪರ್ ನ್ಯಾಚುರಲ್ ಆಗಿರುವ ಕಾರ್ಯಗಳು, ಅಮಾನುಷಿಕವಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡಿಬೇಕಾದ್ರೆ ಮಾನುಷಿಕವಾದ ಕಾರ್ಯಗಳು ನೀವು ತೊರಿಬೇಕು. ಮಾನುಷಿಕವಾದ ಕಾರ್ಯಗಳು ನೀವು ತೊರೆಯದೆ ಅಮಾನುಷಿಕವಾದ ಕಾರ್ಯ ನಡೆಯಲ್ಲ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಭಾರತ ದೇಶದಲ್ಲಿ ಡಿಮಾನಿಟೇಷನ್ ನಡೆದಾಗ ಅನೌನ್ಸ್ ಮಾಡಿದ ರಾತ್ರಿ, ಅದರ ಬೆಳಿಗ್ಗೆ 100 ರೂಪಾಯಿ ನೋಟಿನ ಬಂಡ್ಲೆ, ಹೊಸ ಬಂಡ್ಲು ನನ್ನ ಮನೆಗೆ ಫಸ್ಟು. 500, 1000, 500, 2000 ಎಲ್ಲ 1000 ಎಲ್ಲ ಬ್ಯಾನ್. ದೇವ್ರಿಗೆ ಗೊತ್ತು ನನ್ನ ಮಗನಿಗೆ ಖರ್ಚಿಗೆ 100 ರೂಪಾಯಿ ಬಂಡ್ಲು ಬೇಕು ಅಂತ. ನೀವು ಇದೆಲ್ಲ ಅರ್ಥ ಮಾಡ್ಕೊಡಲ್ಲ ರೀ. ಕರ್ತನು ಸರ್ವೋತ್ತಮನೆಂದು ಸಾವಿದು ನೋಡ್ಬೇಕು. ನನ್ನ ಆರಂಭ ಹೆಂಗಿತ್ತು ಗೊತ್ತಾ? ಇದೇ ಒಳಗಡೆ ಕುಳಿತಿರೋ ಕೆಲ ಕುಟುಂಬಗಳು ಕಾಣಿಕೆ ನನ್ನ ಕೈ ಕೊಡ್ತಾ ಇದ್ದಿದ್ದು ಚಿಲ್ಲರೆ ನಾಣ್ಯಗಳು. ನಾಣ್ಯ ಹಿಡ್ಕೊಂಡು ಅಳ್ತಾ ಇದ್ದೆ, ದೇವ್ರೇ ನನ್ನ ಜನರ ಅವಸ್ಥೆಯನ್ನು ಬದಲಾಯಿಸು. ನಿಮಗೆ ಗೊತ್ತಾ, ಈ ನಾಣ್ಯದ ಆ ಕಾಯಿನ್ಗಳನ್ನೆಲ್ಲ ಒಂದು ಉಂಡಿಗೆ ಆಗ್ತಾ ಇದ್ದೆ. ಆ ಉಂಡಿಯಲ್ಲಿ ಶೇಖರಣೆ ಮಾಡಿಡ್ತಾ ಇದ್ದೆ. ಈ ದುಡ್ಡು ಅದನ್ನೇ ವಿಧವೆಯರ ಪ್ರಾಜೆಕ್ಟ್ ಆರಂಭ ಮಾಡಿದೆ. ಅದು ವಿಧವೆಯರಿಗೋಸ್ಕರ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸಿ, ಎನಿ ಟೈಮ್ ವೆನ್ ಗಾಡ್ ಗಿವ್ಸ್ ಯು ಸಮಥಿಂಗ್, ದೇವರು ನಿನಗೆ ಪೊಸಿಷನ್, ಮನಿ, ಸ್ಟ್ಯಾಟಸ್, ನೇಮ್, ಫೇಮ್ ಏನು ದೇವರು ಕೊಟ್ಟರು ಹಿಂದ್ಗಡೆ ದೇವರು ಪರೀಕ್ಷೆ ಮಾಡ್ತಾ ಇರ್ತಾನೆ. ನಿನ್ನ ಮನೋಭಾವನೆಯನ್ನು ಅವನು ಪರೀಕ್ಷಿಸ್ತಾ ಇರ್ತಾನೆ. ಹೌ ಈಸ್ ಯುವರ್ ಬಿಹೇವಿಯರ್? ಐ ಸಾ ಮೆನಿ ಪೀಪಲ್, ಸುಮಾರು ಜನರನ್ನ ನಾನು ನೋಡಿದೆ. ಅವ್ರಿಗೇನು ಇಲ್ದಿರ ಇದ್ದಾಗಿದ್ದಂಥ ದಾಹ ಎಲ್ಲ ಇದ್ದಾಗ ಇಲ್ಲ. ನಿಮ್ಮನ್ನೇ ಉದಾಹರಣೆ ತಗೊಳ್ರಿ. ಏನು ಇಲ್ಲದೆ ಇದ್ದಾಗ ನೀವು ಮಧ್ಯರಾತ್ರಿಲಿ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರಿ, ಮುಂಜಾನೆ ಪ್ರಾರ್ಥನೆ ಮಾಡ್ತಾ ಇದ್ರಿ, ಒಂದು ಕೂಟ ಮಿಸ್ ಮಾಡ್ಕೋತಾ ಇರಲಿಲ್ಲ. ಈಗ ಬಲವಂತಕ್ಕೆ ಬಂದು ಕೂತ್ಕೋತೀರಾ. ಸ್ತೋತ್ರ ಹೇಳದೆ ಇದ್ದಾಗಲೇ ಅರ್ಥ ಆಯ್ತು. ಇನ್ನು ಕೆಲವರು ಕ್ಯಾರೆ ಅನ್ನಲ್ಲ. ಅವರು ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಪೌಲನು ಹೇಳ್ತಾನೆ, ಇದ್ದಾಗಲೂ ಇಲ್ಲದೆ ಇರುವಾಗಲೂ ನಾನು ಸಂತುಷ್ಟನಾಗಿದ್ದೀನಿ. ನಫ್ತಾಲಿ ಕುಲವೇ, ಯೆಹೋವನ ದಯೆ ನಿನ್ನ ಮೇಲೆ ಇರೋದ್ರಿಂದ ನೀನು ಸಂತೃಪ್ತವಾದಿ. ಆಮೆನ್. ದೇವರ ದಯೆ ಉಳ್ಳವನು ಸಂತೃಪ್ತಿಯಾಗಿರ್ತಾನೆ. ಇಲ್ಲದೆ ಇರೋದು ಕುರಿತು ಯೋಚನೆ ಮಾಡೋದಿಲ್ಲ. ಇರೋದಕ್ಕೆ ಸ್ತೋತ್ರ ಹೇಳ್ತಾನೆ. ಇರೋದಕ್ಕೆ ಸ್ತೋತ್ರ ಹೇಳ. ದೇವ ಮಕ್ಕಳಿಗಾಗಿ ಸ್ತೋತ್ರ. ನಿನ್ನ ಮಕ್ಕಳ ಭವಿಷ್ಯ ದೇವರು ನೋಡ್ಕೋತಾನೆ. ಆಮೇಲೆ ಅಡ್ಡದಾರಿಯಲ್ಲಿ ಹೋಗಿ ಯಾರು ದೊಡ್ಡವರಾಗಕ್ಕೆ ನೋಡಬೇಡ್ರಿ. ಅದರ ಅಂತ್ಯ ನಿನಗೆ ದುಃಖ ತರುತ್ತೆ. ಅದರ ಅಂತ್ಯ ದುಃಖ ತರುತ್ತೆ. ಬೇಡ, ಗಂಜಿ ಕುಡೀರಿ, ಹಂಬಳಿ ಕುಡೀರಿ. ದೇವರ ದಯೆಯಿಂದ ದೊರಕದೆ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನೀವು ನನ್ನ ಜೊತೆ ಇದ್ದೀರಾ? ರೂತಳ ಪುಸ್ತಕ 2ನೇ ಅಧ್ಯಾಯದ 12ನೇ ವಾಕ್ಯ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಆಗ ಆಕೆಯು, ಸ್ವಾಮಿ, ತಾವು ದಾಸಿಯಾದ ನನ್ನನ್ನು ಕಟಾಕ್ಷಿಸಿದ್ದೀರಿ. ನಾನು ತಮ್ಮ ದಾಸಿ ಕಟಾಕ್ಷಿಸಿದ್ದೀರಿ. ಸ್ವಾಮಿ, ತಾವು ದಾಸಿಯಾದ ನನ್ನನ್ನ ಕಟಾಕ್ಷಿಸಿದ್ದೀರಿ.
ಆ ಪದ ಇದೆಯಲ್ಲ, ಕಟಾಕ್ಷಿಸಿದ್ದೀರಿ ಅನ್ನೋದು ಪದ ಇದೆಯಲ್ಲ, ಅದು ಫೇವರ್. ಅರಸನ ಫೇವರ್, ಬೋವಸನ ಫೇವರ್. ಇವತ್ತು ಕೆಲವರ ಮೇಲೆ ಅದು ಬೀಳುತ್ತೆ. ಕೆಲವರ ಮೇಲೆ ಅದು ಕಾಣುತ್ತೆ. ಆಮೇನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 1 ಸಮುವೇಲನ ಪುಸ್ತಕ 27ನೇ ಅಧ್ಯಾಯ 5 ಮತ್ತು 6ನೇ ವಚನ. ಒಂದು ದಿನ ದಾವೀದನು ಆಕೀಷನಿಗೆ, ನಿನ್ನ ಸೇವಕನಾದ ನಾನು ನಿನ್ನ ಸಂಗಡ ರಾಜಧಾನಿಯಲ್ಲೇಕೆ ವಾಸಿಸಬೇಕು? ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿರುವುದಾದರೆ ಯಾವುದಾದರೂ ಒಂದು ಹಳ್ಳಿಯಲ್ಲಿ ನನಗೆ ಸ್ಥಳ ಕೊಡಿಸು, ನಾನು ಅಲ್ಲಿ ವಾಸಿಸುವೆನು ಅನ್ನಲು ಆಕೀಷನು ಕೂಡಲೇ ಅವನಿಗೆ ಚಿಕ್ಲಾಗ್ ಊರನ್ನು ಕೊಟ್ಟು ಬಿಟ್ಟನು. ಆದುದರಿಂದ ಚಿಕ್ಲಾಗ್ ಎಂಬುದು ಇಂದಿನವರೆಗೂ ಯೆಹೂದ ರಾಜರಿಗೆ ಸೇರಿದೆ. ಚಿಕ್ಲಾಗ್ ಆಕೀಷ್ ರಾಜನ ಮುಂದೆ ಸೌಲ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ ದಾವೀದನು ಸೌಲನಿಗೆ ಕೋಪ ಬರೋದಕ್ಕೆ ಕಾರಣ ಏನು? ಸ್ತ್ರೀಯರಾಡಿದ್ರು. ಸೌಲನು 1000 ಗಟ್ಟಲೆ ಕೊಟ್ಟನು, ದಾವೀದನು 10,000 ಗಟ್ಟಲೆ. ಕೋಪ ಬಂತು, ಕೊಳ್ಳೋದು ಕೂಡಿಸ್ದ. ಇವನು ಅಲ್ಲಿಂದ ತಪ್ಪಿಸ್ಕೊಂಡ. ಎಲ್ಲಿಗೆ ಬಂದ? ಆಕೀಷ್ ರಾಜನ ಬಳಿಗೆ ಬಂದ. ಆಕೀಷ್ ರಾಜನು ಇಸ್ರಾಯೇಲರ ಶತ್ರು ಅರಸನು. ಶತ್ರುವಿನ ಬಳಿಯಲ್ಲಿ ಅಭಯ ಕೇಳೋದಕ್ಕೆ ಬಂದ. ಇವನು ಹುಚ್ಚಿನ ಥರ ಜೊಲ್ಲೆಲ್ಲ ಸುರಿಸ್ಕೊಂಡು ಯಾರು ದಾವೀದನು ನಟನೆ ಮಾಡ್ದ. ಸ್ತೋತ್ರ. ಯಾಕೆ ಇಲ್ಲಿ ಹುಚ್ಚು ಕಡಿಮೆ ಆಗಿರೋದ್ರಿಂದ ಈ ಹುಚ್ಚು ನನ್ನ ಹತ್ರ ಕರ್ಕೊಂಬಂದ್ರಿ ಅಂತ ಆಕೀಷ್ ರಾಜನೇ ಕೇಳೋ ಮಟ್ಟಕ್ಕೆ ತಂದ. ಕಡೆಗೆ ಅದೇ ದಾವೀದನನ್ನ ಆಕೀಷ್ ರಾಜನು ಯುದ್ಧಕ್ಕೆ ಹೋಗಬೇಕಾದ್ರೆ ಉಪಯೋಗಿಸೋದಕ್ಕೆ ಕೇಳಿದಾಗ ಉಳಿದ ಅರಸರುಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಇವನು ದೇವದೂತನ ಹಾಗೆ ದಾವೀದನು ಆಕೀಷ್ ರಾಜನ ಮುಂದೆ ದೇವದೂತನ ಥರ ಇದ್ದ. ನಡತೆಯಲ್ಲಿ, ಸ್ವಭಾವದಲ್ಲಿ ನಂಬಿಗಸ್ತನಾಗಿದ್ದ. ಆಕೀಷ್ ರಾಜನಿಗೆ ಇವನ ಮೇಲೊಂದು ದಯೆ. ಇವತ್ತು ರಾತ್ರಿ ನಾನು ಹೇಳ್ತೇನೆ, ನಿನ್ನ ಶತ್ರುವಿನ ಕ್ಯಾಂಪಿನಿಂದನೂ ನಿನಗೊಂದು ದಯೆ ದೊರಕುತ್ತೆ. ನಿನಗೆ ವೈರಿಗಳಾಗಿದ್ದಾರಲ್ಲ, ಅವರ ದೃಷ್ಟಿಯಲ್ಲೂ ನಿನ್ನ ಮೇಲೆ ಒಂದು ದಯೆ ಬರುತ್ತೆ. ಓ somebody shout hallelujah, hallelujah. ಈ ಫೇವರ್ ನೀನು ಅರ್ಥ ಮಾಡ್ಕೊಂಡ್ರೆ ನಿನ್ನ ವೈರಿಗಳು ನಿನ್ನ ಮೇಲೆ ದಯೆ ತೋರಿಸ್ತಾರೆ. ಆಮೇ ದಾವೀದನ್ ಕೇಳ್ದ, ಇಷ್ಟು ದಿನ ನಿನ್ನ ಜೊತೆ ಇದ್ದೀನಿ, ಎಲ್ಲಾದರೂ ಒಂದು ಚಿಕ್ಕ ಹಳ್ಳಿನ ಏನಾದರೂ ಕೊಟ್ಟು ನಾನು ಒಂದು ಕಡೆ ಎಲ್ಲ ಸೆಟ್ಲ್ ಆಗ್ತೀನಿ ಲೈಫು ಅಂತ. ಅವನಿಗೆ ಕೊಟ್ಟಿದ್ದ ಜಾಗ ಹೆಸರು ಚಿಕ್ಲಾಗ್. ನಿಮಗೆ ಗೊತ್ತಾ, ಚಿಕ್ಲಾಗ್ ಪಟ್ಟಣವನ್ನು ಅಮಾಲೈಕರು ಅಟ್ಯಾಕ್ ಮಾಡ್ತಾರೆ. ಅವರು ಅದನ್ನು ಕೊಳ್ಳೆ ಹೊಡಿತಾರೆ. ಕೊಳ್ಳೆ ಹೊಡೆದು ಪೂರ್ತಿಯಾಗಿ ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟಾಕ್ಬಿಡ್ತಾರೆ. ದಾವೀದನು ಮತ್ತು ಅವನ 600 ಜನ ಸಂಗಡಿಗರು ವಾಪಸ್ ಚಿಕ್ಲಾಗ್ ಪಟ್ಟಣಕ್ಕೆ ಬಂದಾಗ ಅದೆಲ್ಲ ಸುಟ್ಟೋಗಿರುತ್ತೆ. ಅವರ ಹೆಂಡತಿಯರನ್ನ, ಮಕ್ಕಳನ್ನ, ಸಂಪತ್ತನ್ನು, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಕತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆದರೆ ದೇವರ ದಯೆ ದಾವೀದನ ಮೇಲೆ ಇದ್ದಿದ್ದರಿಂದ, ನಾನು ಹೇಳಕ್ಕೆ ಬರ್ತಾ ಇರೋ ಸ್ಟೋರಿ ಏನು ಕೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ, ದೇವರ ದಯೆ ದಾವೀದನ ಮೇಲೆ ಇದ್ದಿದ್ದರಿಂದ ಈ ಅಮಾಲೈಕರಲ್ಲಿ ಒಬ್ಬನಿಗೆ ಇದಕ್ಕಿದಂಗೆ ಕಾಯಿಲೆ ಬಂದ್ಬಿಟ್ರ, ಜ್ವರ ಬಂದ್ಬಿಡ್ತು, ವೀಕ್ ಆಗ್ಬಿಟ್ಟ. ಅವನ್ನೆಲ್ಲ ಬಿಸಾಕ್ಬಿಟ್ಟು ಬರ್ರ ಅಂದು. ಸೋತ್ರ ನೋಡ್ರಿ, ಫೇವರ್ ಇರೋ ನಮ್ಮನ್ನ ಸಹಾಯ ಮಾಡೋದಕ್ಕೆ ದೇವರು ಎಲ್ಲಾದರೂ ಒಬ್ಬನಾದರೂ ಉಳಿಸಿರ್ತಾನೆ. ಚಿಕ್ಲಾಗ್ ಪಟ್ಟಣ ಪೂರ್ತಿಯಾಗಿ ಸುಟ್ಟಾಕ್ಬಿಟ್ರು. ಯಾರು ಬಂದರು, ಎಲ್ಲಿಂದ ಬಂದರು, ಹೆಂಗೆ ಬಂದರು, ಏನು ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ಕರೆಕ್ಟಾಗಿ ಹೇಳಬೇಕಾದ್ರೆ ಅವ್ರ ಕಡೆಯೇ ಒಬ್ಬ ಇರಬೇಕು. ದೇವರು ಅವನಿಗೊಂದು ರೋಗ ಹಾಕಿದ್ರು. ಏನಿಲ್ಲ, ಸಾಧಾರಣ ಇನ್ಫೆಕ್ಷನು, ಸ್ವಲ್ಪ ಕೆಮ್ಮು, ಜ್ವರ, ಸ್ತೋತ್ರ. ಆಮೇಲೆ ನಿತ್ರಾಣನಾದ, ಸುಸ್ತಾದ. ದಾವೀದನ ಆ ಮಾರ್ಗಕ್ಕೆ ಬಂದಾಗ ಒಬ್ಬ ಯಾರೋ ಬಿದ್ದಿದ್ದಾನೆ, ನೀರು ಕುಡಿಸ್ದ.
ಕೇಳ್ದ, ಏನಪ್ಪ ಯಾರಪ್ಪ ನೀನು? ನಾನು ಅಮ್ಮ ಅಲಿಕ್ಕಿದವನು. ಅವನಿಗೂ ಗೊತ್ತಿಲ್ಲ ಇವನು ಯಾರು ಅಂತ. ಎಲ್ಲ ಡೀಟೇಲ್ ಹೇಳ್ದ. ನಾವು ಹಿಂಗೆ ಚಿಕ್ಕಲಾಪಟ್ಟಣವನ್ನೆಲ್ಲ ಆಕ್ರಮಿಸಿ ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗೋ ಟೈಮಲ್ಲಿ ನಾನು ಸಿಕ್ಕಾದೆ, ನಾನು ಬಿಟ್ಟ ಅಂತ. ಹೌದಾ, ಸರಿಪ್ಪ, ಅವ್ರು ಎಲ್ಲಿರ್ತಾರೆ ಹೇಳ್ತೀಯಾ? ಸ್ತೋತ್ರ. ಅಯ್ಯೋ, ಇಷ್ಟು ಕೇಳಿದ್ಮೇಲೆ ನೀನು ಇಷ್ಟು ಉಪಕಾರ ಮಾಡಿದ್ಮೇಲೆ ಅವನಿಗೆ ನನ್ನ ಮೇಲೆ ಅಷ್ಟೊಂದು ಇದಿಲ್ಲ. ಒಂದು ಸಣ್ಣ ಜ್ವರ ಬಂದಿದೆ, ಬಿಟ್ಟೋಗ್ಬಿಟ್ನಲ್ಲ. ಸರಿ ಬಾ, ನಿನಗೆ ದಾರಿ ತೋರಿಸ್ತೀನಿ. ಅವನೇ ಕರ್ಕೊಂಡೋಗಿ ತೋರಿಸ್ಬಿಟ್ಟ ಎಲ್ಲ. ನಿಮ್ಗೆ ಗೊತ್ತಾ ನೋಡ್ರಿ, ದಯೆ ಇದ್ದರೆ ದೇವರು ನಿನಗೋಸ್ಕರ ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಸಿ, ರೂತಳು ಬೋವಸ್ನ ಬಯಲಿನಲ್ಲಿ ಹಕ್ಕಲನ್ನು ಹಾಯೋದಕ್ಕೆ ಬಂದಿದ್ದು ದೈವ ನಿಯೋಗದಿಂದ. ದೈವ ನಿಯೋಗದಿಂದ. ಇವನ್ ರೋಗಿಯಾಗಿ ಬಿದ್ದಿದ್ದು ದೈವ ನಿಯೋಗ. ಅದರಿಂದ ದಾವೀದನಿಗೆ ದಾರಿ ತೋರಿಸ ನೋಡ್ರಿ. ಅದಕ್ಕೆ ಬೈಬಲ್ ಸ್ಟಡಿಗೆ ಬರ್ಬೇಕಿದೆಲ್ಲ ಕಲಿಬೇಕು ಅಂದರೆ ಬಂದವ್ರು ಧನ್ಯರು ಅಂತ ಹೇಳ್ರಿ. ಸ್ತೋತ್ರ. ಬಂದವ್ರು ಧನ್ಯರು, ಬರದೇ ಇರುವವರಿಗೆ ಅಯ್ಯೋ. ದೇವರೇ ನೋಡ್ಕೊಳ್ಳಿ. ಸ್ತೋತ್ರ. ಆಮೇಲೆ ಮೊಂಡಿ ಜನ ಅವರು. ಆಮೇಲೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ದೇವರು ನಿನಗಾಗಿ ಫೇವರ್ನ ಬಾಗಿಲು ತೆರೆಯುವಾಗ, ಫೇವರ್ನ ಬಾಗಿಲು ತೆಗೆಯುವಾಗ ನೀನಲ್ಲಿ ಅವೈಲಬಿಲಿಟಿ ಇರಬೇಕು. ಆಮೇಲೆ ಇನ್ನ ಗಮನಿಸ್ರಿ. ಅವನು ಕರ್ಕೊಂಡೋಗಿ ತೋರಿಸ್ತಾನೆ. ದಾವೀದನು ಅಮಾಲೇಕರಿಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ. ಎಲ್ಲ ಕೊಳ್ಳೆಯನ್ನು ವಾಪಸ್ ಪಡಿತಾನೆ. ವಿತ್ ಬೋನಸ್ ವಾಪಸ್ ಪಡ್ಕೊಂಬರ್ತಾನೆ. ಹೆಂಡತಿ ಮಕ್ಕಳನ್ನೆಲ್ಲ ಬಿಡಿಸ್ಕೊಂಡು ವಾಪಸ್ ಬರ್ತಾರೆ. ನಿಮಗೆ ಗೊತ್ತಾ, ದಾವೀದನ ಜೀವನದ ಲಾಸ್ಟ್ ಬ್ಯಾಟಲ್ ಯಾವುದು ಗೊತ್ತಾ? ಕಡೇ ಯುದ್ಧ ಯಾವುದು ಗೊತ್ತಾ? ಚಿಕ್ಲಾಗ್. ಕಡೇ ಯುದ್ಧ ಅದು. ಅದರ ನಂತರ ಅವನ ಕಾಲದಲ್ಲಿ ಅವನು ಯುದ್ಧ ಮಾಡಿಲ್ಲ. ಅವನ ಮಗನಾದ ಸೊಲೋಮನ ಕಾಲ 40 ವರ್ಷ ಆಳ್ವಿಕೆ ಮಾಡಿದಾಗಲೂ ದೇಶದಲ್ಲಿ ಸಮಾಧಾನ ಇತ್ತು. There is no war. Oh, come on. Somebody shout hallelujah. ನೀನು ಅನುಭವಿಸಿದ ಕಷ್ಟ ಇನ್ನು ನೆಕ್ಸ್ಟ್ ಜನರೇಷನ್ ಅನುಭವಿಸಂಗಿಲ್ಲ. ಹಲೋ, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನಿನ್ನ ತಲೆಮಾರು ದ ಸೀಸನ್ ಆಫ್ ಪೀಸ್, ದೈವ ಸಮಾಧಾನದ ಕಾಲವನ್ನ. ಓ ಕಮ್ ಆನ್, ಐ ರಿಸೀವ್ ದಟ್ ವರ್ಡ್, ದ ಸೀಸನ್ ಆಫ್ ಪೀಸ್. No more struggling. No more struggling. Somebody shout hallelujah. ಇನ್ನ ಒತ್ತಡ ಇಲ್ಲ, ಗೊಂದಲ ಇಲ್ಲ. ಆಮೇಲೆ ಇನ್ನು ಎಷ್ಟು ಶ್ರಮ ಪಟ್ಟರು ಒಂದು 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 ಮನಸ್ಸಿಗೆ ಸಮಾಧಾನ ಇಲ್ಲ. ದಾವೀದನ ಜೀವನದ ಪೂರ್ತಿ ಹಂಗೆ ಆಯಿತು. ದ ಚಿಕ್ಲಾಗ್ ಇಸ್ ದ ಲಾಸ್ಟ್ ಬ್ಯಾಟಲ್ ಫಾರ್ ಡೇವಿಡ್. ಅವನ ಜೀವನದ ಕೊನೆ ಯುದ್ಧ. ಇವತ್ತು ಕೆಲವರಿಗೆ ಇವತ್ತು ರಾತ್ರಿ ನಿಮ್ಮ ಜೀವನದ ಹೋರಾಟಕ್ಕೆ ಕೊನೆ. Somebody prophesy. ನನ್ನ ಜೀವನದ ಹೋರಾಟಕ್ಕೆ ಕೊನೆ. No more struggling. I'm moving the favor. I'm moving the supernatural favor. ಆಮೇಲೆ ಬಿಸ್ನೆಸ್ ಮಾಡೋರು ಒಂದು ಆರ್ಡರ್ ತಗೊಳೋದಕ್ಕೆ ನೀವು ಸ್ಟ್ರಗಲ್ ಮಾಡಂಗೆ ಇಲ್ಲ. ದ ಬಿಸ್ನೆಸ್ ಕಾಲ್ಸ್ ನಿಮಗೆ ಬರ್ತಾ ಇರುತ್ತೆ. ಯು ಕ್ಯಾನ್ ನಾಟ್ ಟೇಕ್ ಇಟ್. ನಿನಗೆ ತಗೊಳಕ್ಕಾಗದಿರೋ ಅಷ್ಟು. ಹಲೋ 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 ಹಲೋ. ಸ್ತೋತ್ರ. ಸಂತೃಪ್ತರಾದವ್ರು ಆಮೇಲೆ ಹೇಳ್ರಿ ನಾನು ಸಂತೃಪ್ತವಾದಿ. ಆಮೇಲೆ ಹಾಗಾದರೆ ದಯೆ ಇರುವವನಿಗೆ ಸಹಾಯ ಎಲ್ಲಿಂದನೂ ಎಲ್ಲಿಂದ ಬೇಕಾದರೂ ಬರ್ಬೋದು. ಶತ್ರುವಿನ ಪಾಳ್ಯದಿಂದನೂ ಬರ್ಬೋದು. ಸ್ತೋತ್ರ ಹೇಳಲಿಲ್ಲ. ಇದು ಹೇಳಿದಾಗ ಎಷ್ಟು ಜನ ಸ್ತೋತ್ರ ಹೇಳ್ತಿರೋ ಗೊತ್ತಿಲ್ಲ. ನೆಹಮ್ಯನ ಪುಸ್ತಕ 2:5. ಎಷ್ಟು ಜನ ಸ್ತೋತ್ರ ಹೇಳ್ತಿರೋ ಗೊತ್ತಿಲ್ಲ. ನಿನ್ನ ಮೇಲೆ ಫೇವರ್ ಇದ್ದರೆ ನೀನು ಕೆಲಸ ಮಾಡೋ ಬಾಸ್ ನೀನು ಕೆಲಸ ಮಾಡಿಕೊಡ್ತಾರೆ.
ಅರ್ಥ ಆಗಲಿಲ್ಲ ಅಲ್ಲ? ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಕೆಲವ್ರು ನೋಡ್ರಿ, ನೀವೇ ನೋಡ್ರಿ, ಬೇಕಾದ್ರೆ ಪರೀಕ್ಷೆ ಮಾಡ್ರಿ. ನನಗೆ ಅನಿಸಿದ್ದೆ, ನಾನು ಹೇಳ್ತೀನಿ, ನಿಮ್ಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ. ಕೆಲವರಿಗೆ ನಾವು ನೋಡ್ರಿ ಏನಾದರೂ ಮಾಡಬೇಕು ಅಂದ್ರೂ ಭಯಂಕರ ಅಡ್ಡಿ. ಸ್ತೋತ್ರ. ಮನಸ್ಸಿರುತ್ತೆ, ಆದರೆ ಮಾರ್ಗ ಇರಲ್ಲ. ಆದರೆ ಇನ್ನೂ ಕೆಲವರು ಇರ್ತಾರೆ, ಸ್ತೋತ್ರ, ಅವರು ಸೀನಲ್ಲೇ ಇರಲ್ಲ, ದಿಢೀರಂತ ಪಿಕ್ಚರ್ಗೆ ಬರ್ತಾರೆ, ದಿಢೀರಂತ ಕಾರ್ಯ ಆಗ್ಬಿಟ್ಟಿರುತ್ತೆ ಅವ್ರದ್ದು. ನನ್ನ ಅನುಭವ, ನಿಮಗೆ ಹೆಂಗೋ ಗೊತ್ತಿಲ್ಲ. ಹಲೋ, ಕಮ್ ಆನ್. ನಾನು ಪ್ರಾಕ್ಟಿಕಲ್ ಆಗಿ ಪ್ರೀಚ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಆಮೇಲೆ ಕೆಲವರಿಗೆ ಏನಾದರೂ ಮಾಡಬೇಕಂದ್ರೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಸಮಥಿಂಗ್ ಹಿಂಡ್ರೆನ್ಸ್ ಇರುತ್ತೆ. ಇನ್ನು ಕೆಲವರಿಗೆ ನಾವು ಯೋಚನೆ ಮಾಡಿರಲ್ಲ, ದಿಢೀರಂತ ಬರುತ್ತೆ, ದಿಢೀರಂತ ಕಾರ್ಯ ಆಗುತ್ತೆ, ದಿಢೀರಂತ ಮುಗ್ದ ಅದಾಯ್ತು ಅವ್ರದ್ದು, ಡನ್ ಡನ್ ಡನ್. ಇವತ್ತು ನಿಮಗೋಸ್ಕರ ಆ ಫೇವರ್ ದೇವರು ಕಳ್ಸಕ್ಕೆ ಹೋಗ್ತಾ ಇದ್ದಾನೆ. ನೆಹಮ್ಯನು ಪಾನದಾಯಕನು, ಅರಸನಿಗೆ ಪಾನದಾಯಕನಾಗಿದ್ದಂಥ ನೆಹಮ್ಯನು ದುಃಖಪಟ್ಟಿದ್ದಾನೆ, ಮುಖ ಬಾಡಿದೆ. ಅವನ ಕುರಿತು ಹೇಳ್ತಾರೆ, ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣ ತಿರುಗಿ ಕಟ್ಟುವುದಕ್ಕೋಸ್ಕರ ಯಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆ ಆಗಬೇಕು ಎಂದು ಹೇಳಿದನು. ಸ್ತೋತ್ರ. ಹೇಳಿದ ತಕ್ಷಣ ಏನು ಮಾಡ್ದ ಅವನು? ನೆಹಮ್ಯನು ಹೇಳ್ತಾ ಇದ್ದಾನೆ. ಈಗ ಅರಸನ ಏನು ಹೇಳ್ತಾನೆ ಹೇಳ್ರಿ, ಸಿಗ್ದರ್ ಹೋದ್ರಿ. ರಾಣಿಯು ಅರಸನ ಹತ್ತಿರದಲ್ಲೇ ಕೂತುಕೊಂಡಿದ್ದಳು. ಅರಸನು, ಪ್ರಯಾಣಕ್ಕೆ ನಿನಗೆಷ್ಟು ಕಾಲ ಬೇಕು, ಯಾವಾಗ ಹಿಂದಿರುಗುವಿ ಎಂದು. ನನಗೂ ಅರ್ಥ ಆಗದಿರ ಇದ್ದಿದ್ದು ಅಲ್ಲಿ 6ನೇ ವಾಕ್ಯ, ರಾಣಿಯು ಅರಸನ ಹತ್ತಿರದಲ್ಲೇ ಕೂತ್ಕೊಂಡಿದ್ದಳು. ಯಾಕದು ಬರೆದರು? ಪ್ರಶ್ನೆ, ಯಾಕದು ಬರೆದ್ರು? ಸ್ತೋತ್ರ ಬರಲಿಲ್ವಲ್ರಿ? ರಾಣಿ ಪಕ್ಕದಲ್ಲೇ ಕೂತಿರ್ಲಿ ಬಿಡಿ, ಯಾಕ ಪದ ಬರೆದ್ರು? ಬೈಬಲಲ್ಲಿ ಏನಾದರೂ ಬರೆದಿದ್ರೆ ಅದಕ್ಕೆ ಕಾರಣ ಇದ್ದೇ ಇರುತ್ತೆ. ಒಂದು ಪಕ್ಷ ಅವಳೇ ಎದ್ದು ಮಾತಾಡ್ಬಿಡ್ಬೋದಾಯ್ತು. ನೆಹಮ್ಯನೇ ಬಾಯಿ ಮುಚ್ಕೊಂಡು ಕೆಲಸ ಮಾಡ ಅನ್ಬೋದಾಗಿತ್ತು. ಅವಳು ಅನ್ನಕ್ಕೆ ಬಿಡಲಿಲ್ಲ. ಕಾರಣ ನೆಹಮ್ಯನ ಮೇಲೆ ದೇವರ ದಯೆ ಇತ್ತು. ನಾನು ಹೇಳ್ತೀನಿ ಕೇಳ್ರಿ, ನಿಮ್ಮ ಆಶೀರ್ವಾದದ ಟೈಮ್ ಬಂದರೆ ಯಾರಿದ್ರೂ ಸರಿ, ಯಾರು ಇಲ್ಲಾದ್ರೂ ಸರಿ. ಓ ಹಲ್ಲೆಲೂಯಾ. 2019 ನಿನ್ನ ಲೈಫ್ ಚೇಂಜ್ ಆಗೋ ವರ್ಷ ಅದು. ಅದರ ಫೌಂಡೇಶನ್ ಹಾಕೊಂಡ್ ಬರ್ತಾ ಇದ್ದೀನಿ ನಾನು. ಪರಿಶುದ್ಧಾತ್ಮ ನುಡಿದಂತ ನುಡಿ ನನ್ನ ಒಳಗಡೆ ಉರಿತಾ ಇದೆ. ಹಲ್ಲೆಲೂಯಾ. ಅದು ಗರ್ಭ ಧರಿಸ್ತಾ ಇದೆ. ಸ್ತೋತ್ರ. ಅರಸನ ಪಕ್ಕದಲ್ಲಿ ಯಾರಿದ್ರು? ರಾಣಿ ಇದ್ರು. ಆಮೇಲೆ ಅವಳು ಬೇಕಾದ್ರೆ ಹೇಳ್ಬೋದಾಯ್ತು, ಹೋಗಿ ನಿನ್ನ ಕೆಲಸ ನೋಡಯ್ಯ ಅಂತ, ಮಾತಾಡಬೇಡ, ಗೋ ಅನ್ಬೋದಾಗಿತ್ತು. ಅವಕಾಶ ಕೊಡಲಿಲ್ಲ. ನೆಕ್ಸ್ಟ್ 6ನೇ ವಾಕ್ಯ. ರಾಣಿಯು ಅರಸನ ಹತ್ತಿರದಲ್ಲಿ ಕೂತುಕೊಂಡಿದ್ದಳು. ಅರಸನು, ಪ್ರಯಾಣಕ್ಕೆ ನಿನಗೆಷ್ಟು ಕಾಲ ಬೇಕು, ಯಾವಾಗ ಹಿಂದಿರುಗುವಿ ಎಂದು ವಿಚಾರಿಸಿದಾಗ ನಾನು ಕಾಲವನ್ನು ಸೂಚಿಸಲು ಅವನು ಒಪ್ಪಿಕೊಂಡು ಅಪ್ಪಣೆ ಕೊಟ್ಟನು. ತರುವಾಯ ನಾನು ಅರಸನಿಗೆ, ಒಳೆ ಆಚೆಯ ದೇಶಾಧಿಪತಿಗಳು ತಮ್ಮ ಪ್ರಾಂತ್ಯಗಳಲ್ಲಿ ಹಾದು ಯಹೂದ ಸೀಮೆಗೆ ಹೋಗುವುದಕ್ಕೆ ನನಗೆ ಅಪ್ಪಣೆ ಕೊಡುವ ಹಾಗೂ ರಾಜ ವನಪಾಲಕನಾದ ಆಸಾಫನು ದೇವಾಲಯದ ಕೋಟೆಯ ಬಾಗಲುಗಳು ಪಟ್ಟಣ
ಪಟ್ಟಣದ ಪೌಳಿಗೋಡೆ, ನಾನು ಸೇರುವ ಮನೆ, ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗೂ ರಾಜರು ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕು ಎಂದು ಭಿನ್ನವಿಸಲು ನನ್ನ ದೇವರ ಕೃಪಾ ಹಸ್ತಪಾಲನೆ ಏನಿದ್ದರಿಂದ ನನ್ನ ದೇವರ ಕೃಪಾ ಹಸ್ತಪಾಲನೆ ನನ್ನಲ್ಲಿ ಇದ್ದಿದ್ರಿಂದ. Somebody shout hallelujah. Hallelujah. ಒಂದು ಲಿಸ್ಟ್ ಹೇಳ್ಬಿಟ್ಟ. ಫುಲ್ ಬಾರ್ಡರ್ ಸೆಕ್ಯೂರಿಟಿ, ವೀಸಾ ಪ್ರಾಬ್ಲಮ್ ಇಂದ ಹಿಡಿದು ಯಾವ ದೇಶಕ್ಕೆ ಎಲ್ಲೆಲ್ಲ ಯಾವ್ಯಾವ ಮಾರ್ಗದಲ್ಲಿ ಹೋಗ್ತಾರೆ, ಎಲ್ಲೆಲ್ಲೋ ಎಕ್ಸಿಟ್ ಎಂಟ್ರಿ ಎಲ್ಲ ಹೊಡೆದು ಇಮಿಗ್ರೇಷನ್ ಕ್ಲಿಯರೆನ್ಸು, ಅಂಬಾಸಿಡರ್ ಬರೋ ಹಾಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಹೋಗಂಗೆ ಅವನಿಗೆ ಬೇಕಾದದ್ದು ಅಲ್ಲಿ ಸಾಮಗ್ರಿಗಳು ಎಲ್ಲ ಒಂದು ಲಿಸ್ಟೇ ಹೇಳ್ಬಿಟ್ಟು ಹೇಳ್ದ. ರಾಜ ಇದನ್ನು ಸುಮ್ಮನೆ ಕೇಳ್ತಾ ಇಲ್ಲ. ಆಮೇ ಏನೋ ಇರೋದ್ರಿಂದ ನನ್ನ ದೇವರ ಕೃಪಾ ಹಸ್ತಪಾಲನೆ ನನ್ನಲ್ಲಿ ಇದ್ದುದರಿಂದ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳುಹಿಸುವುದಕ್ಕೋಸ್ಕರ ಸೇನಾಪತಿಗಳನ್ನು ರಾಹುತರನ್ನು ಕಳುಹಿಸಿದನು. ಸ್ತೋತ್ರ. ಎಲ್ಲ ಕೊಡೋದು ಅಲ್ಲದೆ ಪ್ರೊಟೆಕ್ಷನ್ಗೆ ಸೇನಾಧಿಪತಿಗಳು, ರಾಹುತರು. ಸ್ತೋತ್ರ. ಇವತ್ತು ಕೆಲವರಿಗೋಸ್ಕರ ನಿಮ್ಮ ಬಾಸ್ ನಿಮಗೋಸ್ಕರ ಕೆಲವೊಂದು ರಿಲೀಸ್ ಮಾಡ್ತಾ ಇದ್ದಾನೆ. ಈ ನವೆಂಬರ್ ತಿಂಗಳಲ್ಲಿ, ಈ ಕೊನೆಯ ವಾರದಲ್ಲಿ ನಾನು ಪ್ರವಚಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ಎಸ್ತೇರ್ 2:17 ಎಲ್ಲ ಕನ್ಯೆಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದದ್ದರಿಂದ ಅವನು ರಾಜ ಮುಕುಟವನ್ನು ಆಕೆಯ ತಲೆಯ ಮೇಲಿಟ್ಟು, ಪ್ರೈಸ್ ಗಾಡ್. ಯೋಗ್ಯತೆ ಇಲ್ಲದೆ ಇರುವವಳು ಯೋಗ್ಯತೆ ಉಳ್ಳವಳಾದ ವಸ್ತಿ ರಾಣಿ ನೋ ಅಂದಿದ್ದು ಎಸ್ತೇರ್ ಮೇಲೆ ಫೇವರ್ ಇದ್ದಿದ್ರಿಂದ. ಲಿಸನ್ ಟು ಮೀ. See, sometimes God will make somebody to say no. Yes. Hallelujah. ನಾನು ಕೆಲವರಿಗೆ ಯಾರಿಗೋ ಹೇಳಿದೆ ಈ ವಾರದಲ್ಲೇ, ಐ ಥಿಂಕ್ ಯಾರಿಗೋ ಹೇಳಿದೆ ನಾನು, ಅವಕಾಶ ದೇವ್ರು ಕೊಡೋದು. ನೀನು ಯಾವಾಗ ನೋ ಅಂತೀಯೋ ಮುಗೀತು ನಿಂದು. ಆ ಫೇವರ್ ನಿನ್ನಿಂದ ಹೋಗ್ಬಿಡುತ್ತೆ. ಅದು ಕಾಯ್ತಾ ಇರೋದ್ರ ಮೇಲೆ ದೇವ್ರ ಫೇವರ್ ಇಳಿಸ್ಬಿಡ್ತಾನೆ. ನಾರ್ಮಲ್ ಆಗಿ ಅಂದ ಚಂದ ಬ್ಯೂಟಿ, ಅರಸನು ತನ್ನ ಹೆಂಡತಿ ರಾಣಿಯ ಸೌಂದರ್ಯ ಉಳಿದ ಅರಸರುಗಳ ಮುಂದೆ ಪ್ರದರ್ಶಿಸೋದಕ್ಕೋಸ್ಕರ ವಸ್ತಿ ರಾಣಿಯನ್ನು ಕರೆದಾಗ ಅವಳು ಹೇಳಿದ್ರು, ಐ ಡೋಂಟ್ ಕೇರ್, ಯಾರಾದರೂ ಬರಲಿ, ನಾನು ಬರಲ್ಲ, ಇವತ್ತು ನನಗೆ ಮೂಡಿಲ್ಲ ಅಂತ. ಸ್ತೋತ್ರ. ಅವಳು ಮೂಡಿಲ್ಲ ಅಂದಿದ್ದೆ ಎಸ್ತೇರ್ಗೆ ಫೇವರ್ ಇದ್ದಿದ್ರಿಂದ. ಆಮೇಲೆ ಕಿರೀಟ ಹೆಂಗೆ ಚೇಂಜ್ ಆಯ್ತು ಗೊತ್ತಾ? ಮುಕುಟ ಅಂದ್ರೆ ಏನು? ಕಿರೀಟ, ಕ್ರೌನ್ ಶಿಫ್ಟೆಡ್. ಸ್ತೋತ್ರ. ಐ ಬಿಲೀವ್, ನಾನು ನಂಬ್ತೀನಿ, ಕೆಲವರು ನೋ ಅನ್ಸೋದೇ ದೇವ್ರ ಪದ್ಧತಿ. ಕಾರಣ ಕೆಲವ್ರ ಮೇಲೆ ಫೇವರ್ ಇರೋದ್ರಿಂದ. ಆಮೇಲೆ ಎಲ್ಲ ಕಣ್ಣಿಕೆಯರಲ್ಲಿ ಆಕೆ ಅವನ ದಯೆಗೆ ಪ್ರೀತಿಗೂ ಪಾತ್ರಳಾದದರಿಂದ ಅವನ ರಾಜ ಮುಕುಟವನ್ನು ಆಕೆ ತಲೆ ಮೇಲಿಟ್ಟು ಆಕೆನ ವಸ್ತಿಗೆ ಬದಲಾಗಿ ರಾಣಿಯಾಗಿ ಮಾಡಿಕೊಂಡು. ಸ್ತೋತ್ರ. ಸೇವಕಿ ಆದಂಥ ಎಸ್ತೇರಳನ್ನು ರಾಣಿಯಾಗಿ ಸ್ಥಾನಕ್ಕೆ. ಕ್ಯಾನ್ ಯು ಬಿಲೀವ್? ನಮ್ಮ ದೇವರ ಪ್ರತ್ಯೇಕತೆ ಅದೇ. ಕುರುಬ ಬಾಲಕನಾದ ದಾವೀದನನ್ನ ಅರಸನಾಗಿ ಮಾಡ್ತಾನೆ. ಜೈಲಲ್ಲಿ ಬಿದ್ದಿದ್ದಂಥ ಯೋಸೇಫನನ್ನ ಪ್ರಧಾನ ಮಂತ್ರಿಯಾಗಿ ಮಾಡ್ತಾನೆ. ಸಾಮರ್ಥ್ಯ ಇಲ್ಲದೆ ಇರುವ ನಿನ್ನನ್ನ, ಯೋಗ್ಯತೆ ಇಲ್ಲದೆ ಇರುವ ನಿನ್ನನ್ನ ನಾಳೆ ದಿನ ದೇವರು ಉನ್ನತ ಸ್ಥಾನದಲ್ಲಿ ಅವನ ಅಲಂಕರಿಸ್ತಾನೆ.
ಆಮೇನ್. ಜ್ಞಾನೋಕ್ತಿಗಳ ಪುಸ್ತಕ 12:2. ಬೇಗ ಬೇಗ ಓದ್ತಾ ಬನ್ನಿರಿ, ನಾನು ನಿಲ್ಲಿಸ್ಬಿಡ್ತೀನಿ. 12:2. ಯೆಹೋವನು ಒಳ್ಳೆಯವನಿಗೆ ದಯ ಮಾಡುವನು. ಯಾರಿಗೆ? ಹಾಗಾದ್ರೆ ನೀನೇನಾಗಬೇಕು? ನೀನೇನಾಗಬೇಕು? ಮಿಕ್ಕಿದ್ದು ಓದ್ಬಿಡಮ್ಮ, ಇಲ್ಲಾಂದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಕುಯುಕ್ತಿ ಉಳ್ಳವನನ್ನು ಕೆಟ್ಟವನೆಂದು ನಿರ್ಣಯಿಸುವನು. ಯಾರು ನಿರ್ಣಯಿಸೋದು? ಕುಯುಕ್ತಿ ಅಂದ್ರೆ ಏನು? ಕುಯುಕ್ತಿ ಅಂದ್ರೆ ಏನು? ಯುಕ್ತಿಗೆ ತದ್ವಿರುದ್ಧವಾದದೇ ಕುಯುಕ್ತಿ. ಯುಕ್ತಿ ದೈವದತ್ತವಾದ ಜ್ಞಾನದಿಂದ ಮಾಡೋ ಕಾರ್ಯ. ಕುಯುಕ್ತಿ ಅಂದರೆ ಅದರೊಳಗಡೆ ಮಾನಸಿಕವಾದಂಥ ಮಸಾಲೆ ಸೇರಿಸೋದು. ಕುಯುಕ್ತಿ ಬುದ್ಧಿ. ಸ್ತೋತ್ರ. ಆಮೇಲೆ ಕೆಲವರು ಮಾಡೋದು ಏನು ನಾಜೂಕಾಗಿ ಮಾಡ್ತಾರೆ ಅಂದರೆ, ಅಂದ್ರಿಕೆ ಮಂಚವಾಡು ಕೇಳಿದಿರ, ಎಲ್ರಿಗೂ ಒಳ್ಳೆಯವರು, ಬಟ್ ಅವನೇ ದುಷ್ಟ ಆಗಿರ್ತಾನೆ ನಟನೆ ಮಾಡೋದ್ರಲ್ಲಿ. ಒಂದು ತಿಳ್ಕೊಳ್ರಿ, ಐ ಬಿಲೀವ್ ಇನ್ ದ ವರ್ಡ್ ಆಫ್ ಗಾಡ್. ನಾನು ದೇವ್ರ ವಾಕ್ಯದಲ್ಲಿ ನಂಬ್ತೀನಿ. ದೇವ್ರ ವಾಕ್ಯ ಹೇಳ್ತದೆ, ಕರ್ತನು ಒಳ್ಳೆಯವನು, ಅವನು ಯಾವಾಗಲೂ ಒಳ್ಳೆಯದನ್ನೇ. ಇಸ್ ಇಟ್ ರೈಟ್? ಯಾವಾಗಲೂ ಒಳ್ಳೆಯದನ್ನೇ ಮಾಡುವನು. ಯೆಹೋವನು ಒಳ್ಳೆಯವನಿಗೆ ದಯೆ ಮಾಡುವನು. ಒಳ್ಳೆಯವನಿಗೆ ದಯೆ ಮಾಡೋದು ಕಾರಣ ಅವನು ಒಳ್ಳೆಯವನು. ನೀನು ಕೆಟ್ಟದ್ದು ನಿರೂಪಿಸಿ. ನಾನು 1 ನಿಮಿಷ ನಿಮ್ಮ ಹತ್ರ ಮಾತಾಡ್ತೀನಿ, ಗಮನಿಸ್ರಿ. ನಿಮ್ಮ ಒಳಗಡೆ ಕೆಟ್ಟದಿದ್ದರೆ ನಿಮ್ಮ ಬಾಯಿ ಕೆಟ್ಟದ್ದು ಮಾತಾಡಿರುತ್ತೆ. ನಿಮ್ಮ ಚಿಂತೆ ಕೆಟ್ಟದಾದರೆ ನಿಮ್ಮ ನಡತೆ ಕೆಟ್ಟದಾಗಿರುತ್ತೆ. ನಿಮ್ಮ ಮನಸ್ಸು ಕೆಟ್ಟದಾಗಿದ್ದರೆ ನಿಮ್ಮ ಬಾಯಿಯಿಂದ ಬರೋ ಮಾತುಗಳು ಕೆಟ್ಟದಾಗಿರುತ್ತೆ. ಕುಯುಕ್ತಿ ಉಳ್ಳವರನ್ನ ದೇವರು ಏನು ಮಾಡ್ತಾನೆ? ಕೆಟ್ಟವನೆಂದು ನಿರ್ಣಯಿಸುವೆನು. ಆಮೇಲೆ ಕೆಟ್ಟವನೆಂತ ನಿನಗೆ ಒಂದು ಲೇಬಲ್ ದೇವರು ಕೊಡೋದು ಬೇಡ. ನಿನ್ನನ್ನು ಒಳ್ಳೆಯವನಾಗಿ ಕಾಣೋದಕ್ಕೆ ದೇವರು ಇಷ್ಟಪಡ್ತಾನೆ. ಆರ್ ಯು ಗೆಟಿಂಗ್ ಸಮಥಿಂಗ್? ನಿಮಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ಆಮೇನ್, ಆಮೇನ್. ಹಾಗಾದರೆ ನೀವು ಒಳ್ಳೆಯವರಂತ ದೇವರು ನಿರ್ಣಯಿಸಬೇಕಾದ್ರೆ ನಿಮಗೆ ದಯೆ ಇರಬೇಕು. ಆಮೇನ್. ಓಕೆ, ಲೆಟ್ ಮಿ ಗೋ. 8ನೇ ಅಧ್ಯಾಯದ 35ನೇ ವಾಕ್ಯ. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಆಮೆನ್. ಯೆಹೋವನ ಯಾವನು ನನ್ನನ್ನು ಹೊಂದುತ್ತಾನೋ, ದೇವರನ್ನ ಬಿಡದೆ ಇಟ್ಕೊಳ್ಳೋರು, ಅವರ ಮೇಲೆ ಕಟಾಕ್ಷ ಇರುತ್ತೆ. ಅವನ ಜೀವ ಇರುತ್ತೆ. ಅವನಿಗೆ ಸ್ಪಿರಿಚುವಲಿ ಅವನು ಲೈವ್ ಆಗಿರ್ತಾನೆ. ಓಕೆ, ಕೀರ್ತನೆ 35. ಆತನ ಕೋಪವು ಕ್ಷಣ ಮಾತ್ರ, ಆತನ ಕೋಪವು ಕ್ಷಣ ಮಾತ್ರವು, ಆತನ ಅನುಗ್ರಹವು, ಆತನ ಅನುಗ್ರಹ, ನಾನು ಹೇಳಿದೆ ಅದು ದಯೆ. ಸ್ತೋತ್ರ. ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಹಾಗಾದ್ರೆ ಈ ದಯೆ ನೀನು ಹುಟ್ಟದಾಗಿಂದ ಸಾಯೋವರೆಗೂ ನಿನ್ನ ಜೊತೆನೇ ಇರುತ್ತೆ. ಓ ರಾಬಾಷ ಕಲವ. ನೀನು ನಡೆಯುವಾಗ, ಕುಳಿತುಕೊಳ್ಳುವಾಗ, ಮಲಗುವಾಗ, ಕೆಲಸ ಮಾಡುವಾಗ, ಹೋಗುವಾಗ, ಬರುವಾಗ, ಏನಾದರೂ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದ್ರೆ ಎಲ್ಲ ಟೈಮಲ್ಲಿ ಕೋಪ ಕ್ಷಣ ಮಾತ್ರ ಅಷ್ಟೇ. ಆದರೆ ಅವನ ದಯೆ ಶಾಶ್ವತವಾದದ್ದು. ಆಮೇನ್. ಚಾಯ್ಸ್ ನಿಮ್ಮದು. ಚಾಯ್ಸ್ ಇಸ್ ಯುವರ್ಸ್. ಯು ಹ್ಯಾವ್ ಟು ಚಾಯ್ಸ್. ನಿಮ್ಮದು ಚಾಯ್ಸ್. ನೀವು ಆಯ್ಕೆ ಮಾಡಬೇಕು. ದೇವರ ವಾಕ್ಯ ಹೇಳ್ತದೆ, ನೀತಿವಂತನನ್ನು ದೇವರ ಆಶೀರ್ವಾದ ಮಾಡೋದು. ನೀನು ಪಾಪಿಯಾಗಿ ಮುಂದುವರಿಬೇಕಾ? ನೀನು ನಾಟನೆ ಮಾಡೋಕ್ಕ, ಕುಯುಕ್ತಿ ಮಾಡಬೇಕಾ? ಮಾಡು. ಎಷ್ಟು ಮಾಡ್ತೀವಿ ಮಾಡು. ಆ ಕುಯುಕ್ತಿ ಮಾಡೋದು ಆ ಟೈಮಿಗೆ ಫೇವರ್, ನಿನ್ನ ಜೀವಮಾನ ಇಲ್ಲ. ಆಮೇಲೆ ನಿನಗೆ ಕುಯುಕ್ತಿ ಬೇಕಾ, ಫೇವರ್ ಬೇಕಾ? ಚಾಯ್ಸ್ ಇಸ್ ಯುವರ್ಸ್.
ಅಂದರು ಪಾಸ್ಟ್ರೇ, ನಾವು ಇಲ್ಲೆಲ್ಲ ಇಲ್ಲ ಅಂದರೆ ಆಗಲ್ಲ ಬಿಡಿ. ಸ್ತೋತ್ರ. ಜಾಸ್ತಿ ಹೆಂಗಸರಲ್ಲೇ ಜಾಸ್ತಿ ಅದು. ಎರಡನೇದಾಗಿ ಹೆಂಗಸ್ರ ಥರನೇ ಇಲ್ಲ, ಗಂಡಸರಲ್ಲೂ ಇರುತ್ತೆ ಅದು. ಸ್ತೋತ್ರ. ಕುಯುಕ್ತಿ ಬಿಡ್ರಿ, ಒಳ್ಳೇದನ್ನು ಯೋಚನೆ ಮಾಡಿರಿ. ಫೇವರ್ ಕಳ್ಕೊಂಬೇಡ್ರಿ. ಫೇವರ್ ಬಂದೋದನ್ನು ಉಳಿಸ್ಕೊಳ್ರಿ, ಅದು ನಿಮ್ಗೆ ಆಶೀರ್ವಾದ ತರುತ್ತೆ. ಆಮೇಲೆ ಕರ್ತನೆ ಇವರು ಹೋಗುವ ಸ್ಥಳಗಳಲ್ಲೆಲ್ಲ ಫೇವರ್ ಇವರನ್ನ ಹಿಂಬಾಲಿಸಲಿ. ಇವರ ಜೀವಮಾನವೆಲ್ಲ ಶುಭವು ಕೃಪೆ ಇವರನ್ನ ಹಿಂಬಾಲಿಸಲಿ. ಇವರ ಮೇಲೆ ನಿನ್ನ ಕೃಪಾ ಕಟಾಕ್ಷ ಇರಲಿ. ಜನರನ್ನ ಆಶೀರ್ವದಿಸ್ತಾನೆ. ಈ ಬೈಬಲ್ ಸ್ಟಡಿಗೆ ಬಂದಿದ್ದು ಇವರ ಜೀವನದಲ್ಲಿ ಮರೆಯಲಾರದ ಅನುಭವಗಳು ಯೇಸುವಿನ ನಾಮದಲ್ಲಿ ಕಾಣತಕ್ಕಂತೆ ಆಶೀರ್ವದಿಸು, ಸಮೃದ್ಧಿಗೊಳಿಸು, ಸಮಾಧಾನವಾಗಿ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೆನ್.